ನಮಸ್ಕಾರ 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 ನಿಮ್ಮೆಲ್ಲರೂ ಕಣ್ಣಂದೇವನ್ ಮಾರ್ನಿಂಗ್ ವಿತ್ ಮುರಳಿ ಪವರ್ಡ್ ಬೈ ಬ್ರಿಟಾನಿಯಾ ಮಾರಿ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನ್ರಿ ಮುರಳಿ, ಏನ್ರಿ ಇವತ್ತು ಸೆಕೆಂಡ್ ಸಾಟರ್ಡೆ, ಇವತ್ತೇ ಒಂದಿನ ರಜಾ ಸಿಗೋದು ನಮಗೆ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ. ಇವತ್ತು ಬಂದ್ಬಿಟ್ಟಿದ್ದೀರಾ? ಅಯ್ಯಯ್ಯೋ ಏನಪ್ಪ ನಿದ್ದೆ ಮಾಡೋಕ್ಕೆ ಬಿಡಲ್ಲ ನೀವು ಅಂತ ಇದ್ದೀರಾ ರೀ. ಏನ್ರಿ ನಿದ್ದೆ ಮಾಡೋದು, ಯಾವಾಗ ನಿದ್ದೆ ಇರುತ್ತೆ? ಯೂಶಲಿ ಏನು ಗೊತ್ತಾ, ರಜದ ದಿನ ಸ್ವಲ್ಪ ಬೇಗ ಎದ್ಬಿಡ್ತೀವಿ, ಅಂದ್ಕೊಳ್ತೀವಿ ನಾಳೆ ಸ್ವಲ್ಪ ಜಾಸ್ತಿ ಹೊತ್ತು ನಿದ್ದೆ ಮಾಡಬೇಕು ಅಂತ. ಅದಾಗೋದಿಲ್ಲ, ಯಾಕಂದರೆ ಪ್ರತಿದಿನ 8 ಗಂಟೆಗೆ ನಾನು ಬಂದು ಎಬ್ಬಿಸ್ತೀನಲ್ಲ. ಓಕೆ, ಎಬ್ಬಿಸ್ತಾ ಇದ್ದೀವಿ ಯಾಕಂದರೆ ಶನಿವಾರ ಬೇರೆ. ಇವತ್ತು ಎಲ್ಲೆಲ್ಲೋ ಹೋಗಬೇಕು, ಪರ್ಚೇಸಿಂಗ್ ಹೋಗಬೇಕು, ಮಕ್ಕಳು ಮರಿ ಕರ್ಕೊಂಡು ಸುತ್ತಬೇಕು, ಹೋಟೆಲ್ ಕರ್ಕೊಂಡು ಹೋಗಬೇಕು, ಇವೆಲ್ಲ ಮಾಡಬೇಕು ಅಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಬೇಗ ಎದ್ದೇಳಬೇಕು, ಜೊತೆಗೆ ನಿಮ್ಮ ಗ್ರಾಚಾರಗಳನ್ನ ಕೇಳಬೇಕು. ಆದ್ದರಿಂದ ಗ್ರಾಚಾರ ನಿಮ್ಮದು, ವಿಚಾರ ಮಾತ್ರನೇ ನಮ್ಮದು. ಇವತ್ತು ಮಾರ್ಗಶಿರ ಕೃಷ್ಣ ಪಕ್ಷ ಸಪ್ತಮಿ ಶನಿವಾರ. ರಾಜಧಾನಿ ಕನ್ನಡದಲ್ಲಿ ಸೆಕೆಂಡ್ ಸಾಟರ್ಡೇ ಅಂತಾರೆ ಇವತ್ತು. ಗೊತ್ತಾಯ್ತಾ ನಿಮಗೆ? ಓಕೆ, ಕಾರ್ಯಕ್ರಮ ಶುರು ಮಾಡೋಣ. ಗ್ರಾಚಾರ ನಿಮ್ಮದು, ವಿಚಾರ ಮಾತ್ರನೇ ನಮ್ಮದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಮೇಷ ರಾಶಿ. ನಿಮ್ಮ ಸ್ವಂತ ಜೀವನದೊಳಗೆ ಮೂಗು ತೂರಿಸುವವರು ಬರ್ತಾರೆ, ಎಚ್ಚರಿಕೆಯಿಂದ ಇರಿ. ಉದ್ಯೋಗಸ್ಥರಿಗೆ ನೆಮ್ಮದಿ ಕಡಿಮೆ. ಏನಕ್ಕೆ ಅಂದರೆ ಇವತ್ತು ಸರ್ಕಾರಿ ಕಚೇರಿಗಳೆಲ್ಲ ರಜೆ ಇರುತ್ತೆ, ಸ್ವಲ್ಪ ನೆಮ್ಮದಿ ಕಡಿಮೆನೇ ಇರುತ್ತೆ. ಸಮಾಜ ಸೇವಕರಿಗೆ ಪ್ರೆಷರ್ ಜಾಸ್ತಿಯಾಗಿ ಬಿ ಪಿಯಲ್ಲಿ ಏರುಪೇರು ಆಗುತ್ತೆ. ದೇವಿ ಆರಾಧನೆ ಮಾಡಿ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಇವತ್ತು ಆರಾಮಾಗಿದೆ, ನೋ ಪ್ರಾಬ್ಲಮ್. ಮೇಷರಾಶಿಯವರಿಗೆ ಅಷ್ಟಕ್ಕಷ್ಟೇ ಇದೆ. ಆದಷ್ಟು ಇವತ್ತು ಶನಿವಾರ ಆದ್ದರಿಂದ ಯಾವ್ದಾದ್ರು ಒಂದು ದೇವಿ ದರ್ಶನ ಮಾಡ್ಕೊಂಡು ಬಂದರೆ ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ. ಬಿ ಪಿ ಮಾತ್ರ ಮಾಡ್ಕೊಬೇಡ್ರಿ, ಏನಾರ ಮಾಡ್ಕೊಳ್ಳಿ. ಬಿ ಪಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಬೇರೆಯವ್ರ ಮಾತೆಲ್ಲ ಕೇಳಬೇಡಿ, ಆರಾಮಾಗಿರಿ. 100% ಇವತ್ತು ನೀವು ಒಂದು ದೇವಿ ದೇವಸ್ಥಾನಕ್ಕೆ ಹೋಗಲೇಬೇಕು. ಮೇಷದ ನಂತರ ವೃಷಭ ರಾಶಿ. ಶನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೃಷಭ ರಾಶಿಯವ್ರಿಗೆ ಶನಿ 7ನೇ ಮನೆಯಲ್ಲಿದ್ದಾನೆ. ಇಲ್ಲಿ ಬಿಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಖರ್ಚು ಜಾಸ್ತಿ ಆಗ್ಬೋದು, ಮಾರೋಣ ಬಿಡಿ. ಸಾಧಾರಣ ಲಾಭ ಇದೆ ಇವತ್ತು, ಆದಾಯ ಸ್ವಲ್ಪ ಕಡಿಮೆ ಇದೆ. ತೀರ್ಥ ದರ್ಶನ ಮಾಡಿ ಬನ್ನಿ. ತೀರ್ಥ ದರ್ಶನ ಅಂದರೆ ಇದ್ಯಾವ್ದ್ರಿ ಮುರಳಿ, ಯಾವ ತೀರ್ಥಾರಿ ಅಂತ ಬೆಳಗ್ಗೆ ಬೆಳಗ್ಗೆ ಕೇಳಬೇಡಿ. ಒಳ್ಳೆ ತೀರ್ಥ ದರ್ಶನ ಮಾಡ್ಕೊಂಡು ಬನ್ನಿ, ಚೆನ್ನಾಗಾಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಬನ್ನಿರಿ ರೀ, ಇನ್ಯಾವುದೋ ತೀರ್ಥ ಹೇಳಿದ್ರು ಮುರಳಿ ಅಂತ ಇನ್ನೆಲ್ಲೋ ಹೋಗಬೇಡಿ. ಖಂಡಿತವಾಗಲೂ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಯಾವ ದೇವಸ್ಥಾನಕ್ಕೆ ಹೋದ್ರೂ ವೃಷಭ ರಾಶಿಯವರಿಗೆ ಚೆನ್ನಾಗಾಗುತ್ತೆ. ಮಿಥುನ ರಾಶಿಯವರು ಕೋಪ ಮಾಡ್ಕೋಬೇಡಿ, ಆ ಕೆಲಸ ಬೇರೆಯವ್ರಿಗೆ ವಹಿಸಿ. ಸಹಕಾರಿ ಸಂಘಗಳಲ್ಲಿ ದುಡಿಯೋರಿಗೆ ಒಳ್ಳೆ ಲಾಭ ಇದೆ. ಬಾಕಿ ಉಳಿದಿರೋ ಕೆಲಸಗಳೆಲ್ಲ ಇನ್ನೂ ಮುಗ್ದಿಲ್ಲ ಅನ್ನೋ ಕಿರಿಕಿರಿ ಇರುತ್ತೆ. ಸಾಧಾರಣವಾಗಿ ದುಡ್ಡು ಬರುತ್ತೆ, ಧೈರ್ಯ ಬೇಕಾಗುತ್ತೆ, ಧೈರ್ಯವಾಗಿರಿ. ಸ್ವಲ್ಪ ದುಡ್ಡು ಬಂದರೂ ಸಾಕಾಗುತ್ತೆ, ಡೋಂಟ್ ವರಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಮಿಥುನ ರಾಶಿಯವ್ರಿಗೆ. ಕರ್ಕಾಟಕ ರಾಶಿ. ಮಾಲು ಮಾರ್ಕೆಟು ಶಾಪಿಂಗು ಹೋಗಬೇಡಿ ಇವತ್ತು, ಅಷ್ಟಕ್ಕಷ್ಟೇ. ಟೋಪಿ ಹಾಕೋರು ಜಾಸ್ತಿ ಇದ್ದಾರೆ, ನಿಮ್ಮ ಮುಖ ನೋಡಿದ ತಕ್ಷಣ ಟೋಪಿ ಹಾಕ್ಬಿಡ್ತಾರೆ ಇವತ್ತು. ಬನ್ನಿ ಬನ್ನಿ ಬನ್ನಿ, ಪರವಾಗಿಲ್ಲ ತೊಗೊಳ್ಳಿ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊಡ್ತಾರೆ. ಆದರೆ ಕರ್ಕಾಟಕ ರಾಶಿಯವರು ಇವತ್ತು ಶಾಪಿಂಗ್ ಮಾಡೋ ಯೋಗ ಇದೆ, ಆದರೆ ಯಾರ ಹತ್ರನೂ ಮೋಸ ಹೋಗಬೇಡಿ, ನಿಮಗೆ ಟೋಪಿ ಹಾಕ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಕಿರಿಕಾಗ್ಬೋದು, ಯಾಕಂದರೆ ಈ ಥರ ಟೋಪಿ ಹಾಕ್ಸ್ಕೊಂಬಂದರೆ ನಿಮ್ಮ ವೈಫ್ ಹತ್ರ ನೀವೇ ಬಯಸ್ಕೋಬೇಕಾಗುತ್ತೆ. ಆದ್ದರಿಂದ ಇವತ್ತು ಸ್ವಲ್ಪ ಮಿಶ್ರ ಫಲ, ನೆಮ್ಮದಿ ಸ್ವಲ್ಪ ಕಡಿಮೆನೇ. ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀವಿ. ಸಿಂಹರಾಶಿ ನಮ್ಮ ರಾಶಿ. ಏನಾಗಿದೆಯಪ್ಪ, ದುಡ್ಡಿದೆಯಾ, ಧೈರ್ಯವಾಗಿ ಇನ್ವೆಸ್ಟ್ ಮಾಡಿ, ನೋ ಪ್ರಾಬ್ಲಮ್. ಎಲ್ಲೆಲ್ಲಿ ಅಂತ ಅನುಮಾನನ, ಆದರೆ ನಮ್ಮ ಹತ್ರ ಬಂದು ಕೇಳಿ, ಖಂಡಿತವಾಗ್ಲೂ ನಾವು ಹೇಳ್ಕೊಡ್ತೀವಿ. ಯಾಕಂದರೆ ಇವತ್ತು ನಿಮಗೆ ಸಿಕ್ಕಾಪಟ್ಟೆ ದುಡ್ಡಿರುತ್ತೆ, ಇನ್ವೆಸ್ಟ್ ಮಾಡ್ತೀರಾ, ಒಳ್ಳೆ ಲಾಭ ಬರುತ್ತೆ. ಎಲ್ಲಿ ಬೇಕಾದ್ರೆ ಇನ್ವೆಸ್ಟ್ ಮಾಡಿ ಸಿಂಹರಾಶಿಯವರು, ತುಂಬ ಚೆನ್ನಾಗಾಗುತ್ತೆ ಇವತ್ತು. ಆದರೆ ನಿಮ್ಮ ಜೂನಿಯರ್ಗಳು ಸ್ವಲ್ಪ ನಿಮಗೆ ಕಿರಿಕ್ ಮಾಡ್ಬೋದು. ಭಾಗ್ಯಸ್ಥಾನದಲ್ಲಿ ಕೇತು ಇದ್ದಾನೆ, ಇಂಟರ್ನಲ್ ಪ್ರಾಬ್ಲಮ್ ಮಾಯ ಆಗುತ್ತೆ, ನೆಮ್ಮದಿ ಸಿಗುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿರ್ತೀರಾ ಸಿಂಹರಾಶಿಯವರು, ಆರಾಮಾಗಿರಿ. ಕನ್ಯಾ ರಾಶಿ. ನಿಮಗೆ ಆತ್ಮವಿಶ್ವಾಸ ಹೆಚ್ಚು, ನೀವು ಯಾರಿಗೆ ಏನೇ ಕೆಲಸ ಹೇಳಿದ್ರು ಅವರು ಖಂಡಿತ ಮಾಡ್ತಾರೆ. ಅದಕ್ಕೆ ಲೀಡರ್ಶಿಪ್ ಕ್ವಾಲಿಟಿ ಅಂತಾರೆ. ಹೆಸರಿನ ಜೊತೆ ಹಣನೂ ಪಡ್ಕೊಳ್ತೀರಾ. ನಿಮ್ಮ ಮನೇಲಿರ್ತಕ್ಕಂಥ ನಿಮ್ಮ ವೈಫ್ ಕೂಡ ಖುಷಿಯಾಗಿರ್ತಾರೆ. ಅದರಿಂದ ನಿಮ್ಗೆ ಇನ್ನೂ ಡಬಲ್ ಖುಷಿಯಾಗುತ್ತೆ. ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಇವತ್ತು, ನೋ ಪ್ರಾಬ್ಲಮ್. ಲೀಡರ್ಶಿಪ್ ಕ್ವಾಲಿಟಿ ಇರೋಂಥವ್ರು ಕನ್ಯಾ ರಾಶಿಯವರು ಇವತ್ತು. ನೀವು ಯಾರು ಹೇಳಿದ್ರು ನಿಮ್ಮ ಜೂನಿಯರ್ಗಳೆಲ್ಲ ಕೇಳ್ತಾರೆ, ಏನು ಬೇಕಾದ್ರೆ ದಬಾಯಿಸ್ಬೋದು, ದಬಾಯಿಸ್ರಿ, ಚಾನ್ಸ್ ಸಿಕ್ಕಾಗ ದಬಾಯಿಸ್ಬಿಡ್ಬೇಕು. ತುಲಾರಾಶಿ. ತಾಳ್ಮೆ ಇದ್ದರೆ ಜಯ ಗಳಿಸ್ತೀರಾ. ಜಗಳ ಬಂದಾಗ ಚಿಂಗಮ್ಮನ ಬಾಯಿಗೆ ಹಾಕೊಳ್ಳಿ, ಜಗಳ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮಾತಿಗಿಂತ ಮೌನಕ್ಕೆ ಬೆಲೆ ಜಾಸ್ತಿ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ, ಇದರಿಂದ ನೆಮ್ಮದಿ ಸಿಗುತ್ತೆ. ಸತ್ಸಂಗ ಭಜನೆ ಇದಕ್ಕೆಲ್ಲ ಹೋಗಿ ಬಂದರೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಆರಾಮಾಗಿ ಹೋಗಿ ಬನ್ನಿ. ಮನೇಲೇ ಜಗಳ ಮಾಡಿಕೊಂಡು ಕಿರಿಕ್ ಮಾಡ್ಕೊಂಡು ಇರಬೇಡಿ ಅಂತ ತುಲಾರಾಶಿಯವ್ರಿಗೆ ಹೇಳ್ತಾ ಇದ್ದೀವಿ. ವೃಶ್ಚಿಕ ರಾಶಿಯವರು, ನಿಮಗೆ ಗುರುಬಲ ಇದೆ ರೀ. ಗುರುಬಲ ಅಂದರೆ ಸ್ಕೂಲ್ ಮೇಡಮ್ ವಿಷಯ ಎಲ್ಲ ಹೇಳ್ತಾ ಇರೋದು ನಾನು ಹೇಳಿದ್ದು ಬಲದ ಗ್ರಹದ ಬಗ್ಗೆ ಹೇಳ್ತಾ ಇದ್ದೀನಿ.
ಗುರುಗ್ರಹದ ಬಗ್ಗೆ ಹೇಳ್ತಾ ಇದ್ದೀನಿ. ಬಲ ಚೆನ್ನಾಗಿರೋದ್ರಿಂದ ಮದುವೆ ರೆಡಿ ಆಗುವಂಥ ಲಕ್ಷಣಗಳೆಲ್ಲ ಕಾಣ್ತಾ ಇದೆ. ಕಂಕಣ ಬಲ ಪ್ರಾಪ್ತಿಯಾಗುತ್ತೆ, ನಿಮಗೆ ಒಳ್ಳೆ ಸಂಬಂಧಗಳು ಸಿಗುತ್ತೆ. ಛತ್ರ ಬುಕ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳಿ. ಇನ್ವಿಟೇಷನ್ ಮಾತ್ರ ನನಗೆ ಕಳಿಸಿ, ಖಂಡಿತವಾಗ್ಲೂ ಮದುವೆಗೆ ಬರ್ತೀನಿ. ವೃಶ್ಚಿಕ ರಾಶಿಯವ್ರು ಯಾರಾದರೂ ಇವತ್ತು ಸಂಬಂಧಗಳನ್ನ ನೋಡ್ತಾ ಇದ್ದರೆ ಒಳ್ಳೆ ಸಂಬಂಧ ಸಿಗುತ್ತೆ. ಛತ್ರ ಬುಕ್ ಮಾಡೋಷ್ಟು ಮುಂದುವರಿಯುತ್ತೆ ಮಾತುಕತೆ. ಬುಕ್ ಮಾಡ್ಕೊಳ್ಳಿ, ಇನ್ವಿಟೇಷನ್ ನಮಗೆ ಕಳಿಸಿ, ಖಂಡಿತವಾಗ್ಲೂ ಮದುವೆಗೆ ಬರ್ತೀವಿ. ಧನಸ್ಸು, ಕಲೆ ಮತ್ತು ವಾಣಿಜ್ಯ ರಂಗದವರಿಗೆ ಸಿಕ್ಕಾಪಟ್ಟೆ ಸಖತ್ ಲಾಭ. ಬೇರೆಯವರ ಬಗ್ಗೆ ಒಳ್ಳೇದು ಮಾತಾಡಿ, ಫ್ರೆಂಡ್ಸು ಕಷ್ಟದಲ್ಲಿದ್ದರೆ ಸಹಾಯ ಮಾಡಿ, ಅವರು ನಿಮಗೆ ಕಷ್ಟಕ್ಕೆ ಆಗ್ತಾರೆ. ಓದಿನಲ್ಲಿ ಪ್ರಗತಿ ಇದೆ ಧನಸ್ಸು ರಾಶಿಯವರಿಗೆ. ಮಕರ ರಾಶಿಯವರು ಹೊಗಳೋರು ಇರ್ತಾರೆ, ಪೂರ್ತಿ ನಂಬೇಡಿ. ಸಿಕ್ಕಾಪಟ್ಟೆ ಏನು ಗುರು ಇವತ್ತು ಹಂಗೆ ಹಿಂಗೆ ನೀನು ಹಿಂಗೆ ಮಾಡಿದೆ ಸಖತ್ತಾಗಿ ಮಾಡಿದೆ ಅಂತೆಲ್ಲ ಹೇಳ್ತಾರೆ, ಆದರೆ ಯಾರೂ ನಂಬೇಡಿ. ಆಸ್ತಿ ಮಾರಾಟದಲ್ಲಿ ಲಾಭ ಇದೆ. ಉದ್ಯೋಗಸ್ಥರಿಗೆ ಬಾಕಿ ಇರೋ ಹಣ ಬರುತ್ತೆ. ಏನಾರ ಪೆಂಡಿಂಗ್ ಇಂಡಿಗೋ ಕಾಸು ಬರಬೇಕಾಗಿರೋದು, ಆಫೀಸಿಂದ ಬರಬೇಕಾಗಿರೋದು ಏನಾದ್ರು ಪೆಂಡಿಂಗ್ ಇತ್ತು ಅಂದರೆ ಖಂಡಿತವಾಗ್ಲೂ ಮಕರ ರಾಶಿಯವರಿಗೆ ಕಾಸು ಬರಬೇಕಾಗಿರೋದೆಲ್ಲ ವಾಪಸ್ ಬರುತ್ತೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ, ಅದೇ ಇಂಪಾರ್ಟೆಂಟು. ದಿನಪೂರ್ತಿ ಸೆಕೆಂಡ್ ಸ್ಯಾಟರ್ಡೇ ಮಲ್ಲಿರ್ತೀವಿ, ರಜಾ ಗಿಜಾ ಹಾಕ್ಕೊಂಡು ಮಲ್ಲಿರ್ತೀವಿ. ಎಲ್ಲ MNC ಕಂಪ್ನಿಗಳಿಗೆ ರಜೆ ಇರುತ್ತೆ. ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗಬೇಕು, ಮಲ್ಲಿ ಖುಷಿ ಇರಬೇಕು, ಅದೇ ಜೀವನ. ಅದು ನೋಡಿ ಹೆಂಗೆ ಆನಂದ ನಿಮ್ಗೆ ಹುಡ್ಕೊಂಬರುತ್ತಂತೆ. ಅದ್ಭುತ ಬಿಡ್ರಿ. ಮಕರ ರಾಶಿಯವರು ತುಂಬ ಚೆನ್ನಾಗಿರುತ್ತೆ. ಮನೆಯವ್ರ ಜೊತೆ ಈ ಸೆಕೆಂಡ್ ಸ್ಯಾಟರ್ಡೇನ ಎಂಜಾಯ್ ಮಾಡಿ. ಕುಂಭರಾಶಿ, ನೇತ್ರದಾನ. ಚೆನ್ನೈ ಅಂದರೆ ಪರವಾಗಿಲ್ಲ, ಮಡ್ರಾಸ್ ಅಂದರೆ ಕಷ್ಟ, ಹುಷಾರಾಗಿರಿ. ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿ. ಗಂಡ ಹೆಂಡತಿರ ನಡುವೆ ಸಾಮ್ಯರಸ್ಯ ಇರುತ್ತೆ. ನೋ ಪ್ರಾಬ್ಲಮ್, ಗಂಡ ಹೆಂಡತಿ ಚೆನ್ನಾಗಿರ್ತೀರಾ. ಗಂಡ ಮಲ್ಲಿರ್ತಾರೆ, ಸಾಟರ್ಡೆ ಅಂದರೆ ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಪಾಪ. ಅವ್ರಿಗೂ ವಾರಕ್ಕೊಂದಿನ ರಜಾ ಸಿಗುತ್ತೆ, ಆರಾಮಾಗಿ ಜಾಲಿಯಾಗಿದ್ಬಿಡಿ. ಕೋಪ ಬಂದರೆ ಮುಖ ಊದಿಸ್ಕೊಂಡು ಕುತ್ಕೋಬೇಡಿ. ಅವ್ರ ಮುಖ ಊದ್ಸ್ಕೊಂಡಿದ್ರೆ ಒಂದು ಮೊಬೈಲಲ್ಲಿ ಫೋಟೋ ತೆಗೆದುಬಿಡಿ, ನಗ್ತಾರೆ, ನೀವು ಖುಷಿಯಾಗಿರ್ಬೋದು. ನೋ ಪ್ರಾಬ್ಲಮ್, ತಾನಾಗೆ ಸಮಸ್ಯೆ ಬಗೆಹರಿಯುತ್ತೆ. ಯಾಕಂದರೆ ರಜಾ ಇರೋ ದಿನ ಜಗಳ ಎಲ್ಲ ಮಾಡ್ಕೊಂಡಿದ್ಬಿಟ್ರೆ ಸಾಯಂಕಾಲ ತನಕ ಮೂಡ್ ಕೆಟ್ಟೋಗುತ್ತಪ್ಪ. ದಯವಿಟ್ಟು ಖುಷಿಯಾಗಿರ್ರಿ ಕುಂಭರಾಶಿಯವರು. ನಮ್ಮ ರಾಶಿಗಳಲ್ಲಿ ಕಡೆಯ ರಾಶಿ ಮೀನರಾಶಿ. ಪಂಚಮ ಸ್ಥಾನದಲ್ಲಿ ಗುರು ಇದ್ದಾನೆ. ಮೇ ತಿಂಗಳವರೆಗೆಲ್ಲ ನೀವು ಮುಟ್ಟಿದ ಚಿನ್ನ ಆಗುತ್ತೆ. ಆದರೆ ಬೆಳ್ಳಿ ಕಬ್ಬಣ ಎಲ್ಲ ಮುಟ್ಬಿಟ್ಟು ಚಿನ್ನ ಆಗಲಿಲ್ಲ ಅನ್ಕೋಬೇಡಿ. ತುಂಬ ಚೆನ್ನಾಗಿದ್ದೀರಿ ಟೈಮು ಮೀನರಾಶಿಯವರಿಗೆ. ಮೇ ತಿಂಗಳ ತನಕ ನೀವು ಮುಟ್ಟಿದ ಚಿನ್ನ ಆಗುತ್ತೆ ಅಂತ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಯಾಕಂದರೆ ಯೋಚನೆ ಮಾಡಿ ಕೆಲಸ ಮಾಡಿ. ಏನೇನು ಯೋಚನೆ ಮಾಡಿ ಕೆಲಸ ಮಾಡ್ತೀರೋ ಅವೆಲ್ಲ ಸಕ್ಸಸ್ ಆಗುತ್ತೆ. ಆಸ್ತಿ ಖರೀದಿನೂ ಮಾಡ್ಬೋದು, ಒಳ್ಳೆ ಟೈಮ್ ಇದೆ. ಆದರೆ ಆಸ್ತಿ ಖರೀದಿ ಮಾಡ್ತೀರಾ, ಮೋಸ ಹೋಗದಂತೆ ಜಾಗ್ರತೆ ವಹಿಸಿ ಆಸ್ತಿನ ಪರ್ಚೇಸ್ ಮಾಡಿ. ಓಕೆ, ನಮ್ಮ 12 ರಾಶಿಗಳನ್ನ ತಿಳಿಸಿದ್ದೀವಿ. ತುಂಬ ಅದ್ಭುತವಾಗಿದೆ. ಸೆಕೆಂಡ್ ಸ್ಯಾಟರ್ಡೆ ಎಲ್ಲರೂ ಮನೇಲಿರ್ತೀರಾ. ಮನೇಲಿರೋ ದಿನ ಜಗಳ ಮಾಡ್ಕೊಂಡು ಇರಬೇಡಿ, ಖುಷಿಯಾಗಿರಿ. ಸೆಕೆಂಡ್ ಸ್ಯಾಟರ್ಡೇನ ಎಂಜಾಯ್ ಮಾಡಿ. ಒಂದೇ ಒಂದು ಫೋನ್ ಕಾಲ್ ಬಂದಿದೆ. ಹಲೋ ಹಲೋ, ನಮಸ್ಕಾರಮ್ಮ. ಹಲೋ ನಮಸ್ಕಾರ ಸರ್. ನಾವು ಹಾಸನಿಂದ ಪವಿತ್ರ ಅಂತ. ಹಾಸನದಿಂದ ಪವಿತ್ರ ಅವರೇ, ಏನು ಮಾಡ್ಕೊಂಡಿದ್ದೀರಾ ಹಾಸನದಲ್ಲಿ ನೀವು? ಸರ್ ಮನೆ ಹತ್ರನೇ ಇದ್ದೀನಿ, ಎಜುಕೇಶನ್ ಆಗಿದೆ. ಓಕೆ ಓಕೆ ಸರ್ ಗುಡ್ ಮಾರ್ನಿಂಗ್, ವೆರಿ ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಕಣ್ಣಂದೇ ಒಂದು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ನಿಮಗೆ. ಓಕೆ ಹೇಳಿ. ಮತ್ತೆ ಸರ್ ಮುರುಳಿ ಅಂದ್ರೆ ಮುಂಜಾನೆ ಮುರುಳಿ ಅಂತಲೇ. ಪರವಾಗಿಲ್ಲ, ಬೆಳಗ್ಗೆನೇ ಎದ್ಬಿಟ್ಟಿದ್ದೀರಾ? ಇಷ್ಟು ಬೇಗ ಎದ್ಬಿಡ್ತೀರಾ ನೀವು? ಹೌದು ಸರ್, ನಿಮ್ ಪ್ರೋಗ್ರಾಮ್ ನೋಡ್ಲೇಬೇಕಲ್ಲ. ಹೌದೇನು? ಹೋಗಿ ಎಲ್ಲಿ ಹಾಸನದಲ್ಲಿ ಎಲ್ಲಿದೆ ನಿಮ್ಮ ಮನೆ? ಹಾಸನಲ್ಲಿ ಇಲ್ಲಿ ಹಳ್ಳಿ, ಚಿಕ್ಕಪಸನಹಳ್ಳಿ ಅಂತ. ಅಲ್ಲೆಲ್ಲ ಹಾಸನದಲ್ಲಿ ಅಂದ ತಕ್ಷಣ ನಮ್ಮ ಕೇಬಲ್ ಆಪರೇಟರ್ ಇದ್ದಾರೆ ಅಲ್ಲಿ, ಗಾನೇಶ್ ಅಂತ, ಪ್ರಮೋದ್ ಅಂತ, ಅವರೇನೋ ಲೈನ್ ಕೊಟ್ಬಿಟ್ಟಿದ್ದಾರೆ ಅನ್ಕೊಂಡೆ. ಮೋಸ್ಟ್ಲಿ ಅವರೇ ನಿಮ್ಮ ಲೈನ್ ಕೊಡ್ತಾರೆ. ತುಂಬಾ ಎಷ್ಟು ದಿವಸದಿಂದ ಟ್ರೈ ಮಾಡ್ತಿದೆ ಅಂತಲ್ಲ, ತುಂಬಾ ಖುಷಿ ಆಗ್ತಿದೆ ಸರ್. ಹೌದೇನು? ಓಕೆ, ಇನ್ನೇನು ಸಮಾಚಾರ? ಏನು ಮಾತಾಡ್ಬೇಕು ಇವಾಗ? ನಂದೇ ಫುಲ್ ಖುಷಿ. ನಮಗೂ ಫುಲ್ ಖುಷಿಯಾಗಿದೆ. ದಯವಿಟ್ಟು ಒಂದು ಕೆಲಸ ಮಾಡಿ, ನಿಮ್ಗೊಂದು ಪ್ರೈಸ್ ಕೊಡ್ತೀನಿ. ಸರ್ ಇದುವರೆಗೂ ಯಾರಿಗೂ ನಾನು ಫೋನ್ ಮಾಡಿರ್ಲಿಲ್ಲ, ಯಾವ ಚಾನಲ್ಗೂ, ನಿಮಗೆ ಫಸ್ಟ್ ಟೈಮ್ ಮಾಡ್ತಿರೋದು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಂದು ಕೆಲಸ ಮಾಡಿ, ನಿಮ್ಗೊಂದು ಬಹುಮಾನ ಬಂದಿದೆ. ನಮ್ಮ ಇನ್ಫೆಂಟ್ರಿ ರೋಡ್ನಲ್ಲಿ ಬೆಂಗಳೂರಿನಲ್ಲಿ ಕಮಿಷನರ್ ಆಫೀಸ್ ಹತ್ರ ನಮ್ಮ ಆಫೀಸ್ ಇದೆ, ಅಲ್ಲಿಗೆ ಬಂದು ಪ್ರೈಸ್ ತೊಗೊಂಡೋಗಿ. ಆಮೇಲೆ ಯಾರಿಗಾರ ವಿಶ್ ಮಾಡಬೇಕಾ ನೀವು? ಸರ್ ನಮ್ಮ ಫ್ರೆಂಡ್ಸ್ಗಳಿಗೆ ಹಾಯ್ ಸರ್. ಓಕೆ ಓಕೆ ಓಕೆ. ನಮ್ಮ ಕಾರ್ಯಕ್ರಮ ಎಲ್ಲ ನೋಡಿ, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಸೀರಿಯಲ್ ಎಲ್ಲ, ಕತೆ ಎಲ್ಲ, ಜೀವನ ಇದೆ. ತುಂಬ ಚೆನ್ನಾಗಿರೋ ಕಾರ್ಯಕ್ರಮಗಳು ಬರ್ತಾ ಇದೆ. ನಮ್ಮ ಹಳ್ಳಿ ಹುಡುಗಿರ್ನೆಲ್ಲ ಬೆಂಗಳೂರಲ್ಲೆಲ್ಲ ಹಳ್ಳಿ ಕರ್ಕೊಂಡು ಹೋಗಿದ್ದೀವಿ. ಸಿಕ್ಕಾಪಟ್ಟೆ ಸಖತ್ತಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದಿನ ಮಿಸ್ ಮಾಡ್ದಂಗೆ ನೋಡ್ತೀವಿ ಚಾನಲ್ ಪ್ರೋಗ್ರಾಮ್ಗಳ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಸಿಕ್ಕಾಪಟ್ಟೆ ಜನ ಪ್ರೋಗ್ರಾಮ್ಗೆ ಕಾಲ್ ಮಾಡ್ತಾ ಇದ್ದಾರೆ, ಹಾಸನದಿಂದ ಫೋನ್ ಮಾಡಿದ್ದಾರೆ. ನೋ ಪ್ರಾಬ್ಲಮ್. ಅವರೆಲ್ಲ ಬರೋದಕ್ಕಿಂತ ಮೊದಲು ಒಬ್ಬರು ಒಳ್ಳೆ ಫ್ಯಾಷನ್ ಡಿಸೈನರ್ನ ಕರೆಸಿದ್ವಿ. ಏನ್ರಿ ಬಿಡಿ, ಸಾಟರ್ಡೆ ನಾವೆಲ್ಲ ಮಹಿಳೆಯರೆಲ್ಲ ಮಲ್ಲಿರ್ತೀವಿ, ಹೆಂಗಸರೆಲ್ಲ ಮಲ್ಲಿರ್ತೀವಿ, ಸಾಫ್ಟ್ವೇರ್ ಎಲ್ಲ ರಜಾ. ಇವತ್ತು ಒಳ್ಳೆ ಫ್ಯಾಷನ್ ಡಿಸೈನ್ನ ಕರೆಸಿದ್ರಿ ಮಾತಾಡಬೇಕು ಅಂತ. ಸಿಕ್ಕಾಪಟ್ಟೆ ಮಹಿಳೆಯರು ನಮಗೆ ಮೇಲ್ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಒಳ್ಳೆ ಒಂದು ಫ್ಯಾಷನ್ ಡಿಸೈನ್ನ ಕರೆಸ್ತಾ ಇದ್ದೀನಿ. ಅವ್ರನ್ನ ಕರೆಸೋದಕ್ಕಿಂತ ಮೊದಲು ತಗೊಳ್ಳಿ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿ ಗೋಲ್ಡ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಭೂವಿ. ಭೂವಿ.
ಓಕೆ, ಕೊಡಿ ಇಟ್ಬಿಡಿ ಭೂವಿ. ಓಕೆ ಭೂವಿ ಮೇಡಮ್, ಏನಕ್ಕೆ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಪರಿಚಯ ಸಾಕಷ್ಟು ಜನಕ್ಕಿದೆ, ಇನ್ನೂ ತುಂಬ ಜನಕ್ಕೆ ಗೊತ್ತಿಲ್ಲ. ಓಕೆ, ಭೂವಿ ಇವ್ರ ಪರಿಚಯ ನಿಮಗೆ ಮಾಡ್ಕೊಡ್ತಾ ಇದ್ದೀನಿ. ಇವರು ಫ್ಯಾಷನ್ ಡಿಸೈನರ್, ಸಣ್ಣವರಿಂದ ದೊಡ್ಡವ್ರ ತನಕ 4 ವರ್ಷದ ಮಗುವಿಂದ 55 ವರ್ಷ ಹೆಂಗಸರ ತನಕ ಎಲ್ಲರಿಗೂ ಫ್ಯಾಷನ್ ಡಿಸೈನ್ ಮಾಡಿದ್ದಾರೆ. ಏನು ಫ್ಯಾಷನ್ ಡಿಸೈನು ಮೇಡಮ್? ಫ್ಯಾಷನ್ ಡಿಸೈನ್ ಅಂದರೆ ಏನು? ಫ್ಯಾಷನ್ ಅಂದರೆ ಒಂದು ಟ್ರೆಂಡ್ ಅಂತ ಎಲ್ಲರೂ ಒಂದು ಫಾಲೋ ಮಾಡೋಕ್ಕೆ ಹೋಗ್ತಾರೆ, ಬಟ್ ನನಗೆ ಫ್ಯಾಷನ್ ಅಂದರೆ ಬೇರೆ. ಏನು ಫ್ಯಾಷನ್ ಅಂದರೆ ಏನು? ಇಟ್ಸ್ ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಕಾರ ನಾವು ಅದ್ರ ತಕ್ಕಂಗೆ ಒಂಥರ ಸ್ಟೈಲಲ್ಲಿ ಇದ್ದಿದ್ರಲ್ಲೇ ಒಂದು ಸ್ಟೈಲಲ್ಲಿ ನಮ್ಗೆ ಒಪ್ಪೋ ಥರ ಹಾಕ್ಕೊಂಡು ಯು ಶುಡ್ ಬಿ ಕಾನ್ಫಿಡೆಂಟ್. ನಿಮಗೊಂಥರ ಕಾನ್ಫಿಡೆಂಟ್ ಫೀಲ್ ಆಗಬೇಕು ಒಂದು ಬಟ್ಟೆ ಹಾಕಿದಾಗ. ಏನೋ ಒಂದು ಫ್ಯಾಷನಲ್ಲಿದೆ ಅಂತ ಹಾಕ್ಕೊಂಡು ಯು ನಾಟ್ ಕಂಫರ್ಟಬಲ್, ದೆನ್ ದ್ಯಾಟ್ಸ್ ನಾಟ್ ಫ್ಯಾಷನ್. ನಿಮ್ಗೇನು ಅನಿಸುತ್ತೆ, ನಿಮ್ಗೇನು ಯಾವ ಬಟ್ಟೆ ಹಾಕಿದ್ರೆ ಬೆಸ್ಟ್ ಅನಿಸ್ತೀರಾ, ನಮಗೆಲ್ಲರಿಗೂ ಅದು ಗೊತ್ತಿರುತ್ತೆ. ಅದನ್ನು ಕ್ಯಾರಿ ಮಾಡಿದ್ದು ಚೆನ್ನಾಗಿ ಕ್ಯಾರಿ ಮಾಡಿಕೊಂಡ್ರೆ ಐ ಫೀಲ್ ದ್ಯಾಟ್ಸ್ ಮೋರ್ ಫ್ಯಾಷನ್. ನಿಮ್ಮ ಹತ್ರಕ್ಕೆ ನಾವು ಯಾರಾದರೂ ಬಂದರೆ, ನಾವಲ್ಲ ಹೆಂಗಸರು ಮಹಿಳೆಯರು ನಿಮ್ಮ ಹತ್ರಕ್ಕೆ ಬಂದರೆ ಅವರನ್ನು ನೋಡಿ ಯಾವ ಥರ ಡ್ರೆಸ್ ಹಾಕಿದ್ರೆ ಚೆನ್ನಾಗಿರ್ತೀರಾ, ಯಾವ ಡ್ರೆಸ್ ಮೆಟೀರಿಯಲ್ನ ಹಾಕಬೇಕು ಅಂತ ನೀವು ಡಿಸೈಡ್ ಮಾಡೋದೇ ಫ್ಯಾಷನ್ ಡಿಸೈನರ್. ಹೇಳ್ಬೋದು. ಇಷ್ಟೇ ತಾನೇ? ಒಂದು ನಿಮಿಷ ತಾಳಿ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು ಗೊತ್ತಾಗಿಲ್ಲ? ನನ್ನ ಹೆಸರು ಸರೋಜಾ ಮುರಳಿಯವ್ರೆ. ಸರೋಜಾ ಅವರೇ, ಎಲ್ಲಿಂದ ರೀ? ಭದ್ರಾವತಿ ಹೊಸಮನೆ. ಭದ್ರಾವತಿ ಹೊಸಮನಿಂದ ಫೋನ್ ಮಾಡ್ತಾ ಇದ್ದೀರಾ? ಮತ್ತೆ ಇದೇ ಸಮಾಚಾರ, ನಮ್ಮ ಕಾರ್ಯಕ್ರಮ ನೋಡ್ತೀರಾ? ಅಯ್ಯೋ, ತುಂಬಾ ಇಷ್ಟ ರೀ ನಿಮ್ ಕಾರ್ಯಕ್ರಮ, ಒಂದು ಬಿಡೋದಿಲ್ಲ, ಅಷ್ಟು ಇಷ್ಟ ನಮ್ಗೆ. ಥ್ಯಾಂಕ್ ಯು ಮೇಡಮ್. ಬೆಳಗ್ಗೆನೆ ಎದ್ದಿದ್ದೀರಾ? ನೋ ಪ್ರಾಬ್ಲಮ್. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಓಕೆ ಮೇಡಮ್, ನೀವು ಏನಾದ್ರು ಮಾತಾಡ್ತೀರಾ? ಫ್ಯಾಷನ್ ಡಿಸೈನರ್ ಬಂದಿದ್ದಾರೆ ಭೂವಿ. ಮಾತಾಡಿ ಮಾಮ. ನೀವು ಟೇಲರಾ? ಓಹೋ, ಕಾಂಪಿಟೇಷನ್ ಕೊಡ್ರಿ ಭೂವಿ ಅವ್ರು ಕೂತಿದ್ದಾರೆ. ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಹಲೋ, ಹೇಳಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಹೇಳಿ. ಮಾತಾಡಿ, ಏನ್ ಪ್ರಶ್ನೆ ಇದೆ ಕೇಳ್ಬೋದು ನೀವು. ಅದೇ ಫ್ಯಾಷನ್ ಡಿಸೈನರ್, ನಾನು ಟೈಲರ್ ಮೇಡಮ್. ಓಕೆ. ನಾನು 5.4 ಇದ್ದೀನಿ. ಓಕೆ. ಆಹಾ, ಆಯ್ತು. ಮೀಡಿಯಂ ಪರ್ಸನಾಲಿಟಿ ಇದ್ದೀನಿ. ಓಕೆ. ಯಾವ ತರ ಡಿಸೈನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ಯಾರಿ ಫಂಕ್ಷನ್ ವೇರ್ ಮಾಡೋದಿಕ್ಕೆ? ಯಾವ ತರ ಫಂಕ್ಷನ್ಗೆ? ಅದೇ ಮಾಮೂಲು ಮದ್ವೆ ಮನೆ, ಇದು ಫಂಕ್ಷನ್. ಓಕೆ. ನಿಮ್ಮ ಫೀಚರ್ಸ್ ಟ್ರೆಡಿಷ್ನಲ್ ಆಗಿದೆನಾ ಹೇಗೆ ನಿಮ್ಮದು? ಇದ್ರ ಪ್ರಕಾರ ನಾನು ಆ ಥರ ಮಾಡೋದು. ಈಗ ಫೀಚರ್ ನೋಡಿದ ತಕ್ಷಣ ಒಬ್ರಿಗೆ ನೀವು ಸೌತ್ ಇಂಡಿಯನ್ ಅಲ್ವಾ, ನೀವು ನಾರ್ತ್ ಇಂಡಿಯನ್ ಅಲ್ವಾ ಆ ಥರ ಹೇಳ್ತಾರಲ್ಲ, ಆ ಥರ ನಿಮ್ಮದು ಟ್ರೆಡಿಷ್ನಲ್ ಫೀಚರ್ಸ್ ಇದ್ದರೆ ಟ್ರೆಡಿಷ್ನಲ್ ಆಗಿ ನಮ್ಮ ಕಂಚಿ ಸೀರೆ ಬೆಸ್ಟ್ ಫಂಕ್ಷನ್ ನಾನು ಹೇಳಬೇಕು ಅಂದರೆ. ಇನ್ನು ಲೈಟ್ ಫಂಕ್ಷನ್ ಇದ್ದರೆ KSIC ಸ್ಯಾರೀಸು, ಜಾರ್ಜೆಟ್ಸು, ಇವಾಗ ಸುಮಾರು ಬನಾರಸ್ ಸ್ಯಾರೀಸ್ ಬಂದಿದೆ, ಅದು ಭಾಳ ಚೆನ್ನಾಗಿ ಕಾಣಿಸುತ್ತೆ. ಓಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೋಡಿ, ಎಷ್ಟು ಸಣ್ಣ ಪ್ರಶ್ನೆಗಳು ಅವ್ರಿಗೆ. ನೋಡಿ, ಫಂಕ್ಷನ್ ಹೋಗ್ಬೇಕು ಅಂದ್ರೆ ಯಾವ ಸೀರೆ ಉಟ್ಕೋಬೇಕು? ಒಂದು ಮಹಿಳೆ, ಒಂದು ಮಲ್ಲಿರುವಂಥ ಯಾರಾದರೂ ಆಗ್ಬೋದು, ಒಂದು ಫಂಕ್ಷನ್ಗೆ ಹೋಗ್ತಾರೆ ಅಂತ ಹೇಳಿದ್ರೆ ವಾಲ್ಟ್ರೂಬ್ ಎಲ್ಲ ಓಪನ್ ಆಗಿರುತ್ತೆ, ಎಲ್ಲ ಓಪನ್ ಆಗಿರುತ್ತೆ. ಏನು ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ, ಏನು ಹಾಕ್ಕೋಬೇಕು ಅಂತ ಗೊತ್ತಾಗಲ್ಲ. ಸಜೆಷನ್ ಹೆಂಗೆ ಮಾಡ್ತೀರಾ ನೀವು? ಫಂಕ್ಷನ್ಗೆ ಇವಾಗ ಅವ್ರು ಕೇಳಿದ್ರಲ್ಲ, ಫಂಕ್ಷನ್ಗೆ ಹೋಗ್ಬೇಕು ನಾನು, ಮದುವೆ ಯೂಶಲಿ ಎಲ್ಲರೂ ಹೋಗೋದು ಮೊದಲನೇದು ಮದುವೆ, ಎರಡನೇದು ಗೃಹ ಪ್ರವೇಶ, ಮೂರನೇ ಸಿನಿಮಾ ಗಿನ್ಮಾ. ಇದು ಮದುವೆಗೆ ಹೋಗ್ಬೇಕು ಅಂದರೆ ಒಂದು ಸಾಮಾನ್ಯವಾದಂಥ ಮಲ್ಲಿರುವಂಥ ಒಂದು ಮಹಿಳೆ ಯಾವ ರೀತಿ ರೆಡಿ ಆಗಬೇಕು? ಇವಾಗ ಮುಂಚೆ ಅಂದರೆ ಇಟ್ ವಾಸ್ ಸ್ಟ್ಯಾಂಡರ್ಡ್, ಒಂದು ಕಂಚಿ ಸೀರೆ ಅಂದರೆ ಮದುವೆ ಅಂತ ಇತ್ತು. ಹೌದು. ಬಟ್ ಇವಾಗ ಸ್ವಲ್ಪ ಎಲ್ಲರಿಗೂ ಅದು ಬೋರ್ ಆಗ್ತಾ ಇದೆ. ಅದೇನಾನ ಡಿಫ್ರೆಂಟ್, ಈಗ ನೀವು ಏನಾದರೂ ಕೇಳಿದ್ರು ಐ ವಾಂಟ್ ಟು ವೇರ್ ಸಮಥಿಂಗ್ ಡಿಫ್ರೆಂಟ್, ಏನಾನ ಬೇರೆ ಹಾಕೊಬೇಕು ಅಂತ. ಸೊ ಇವಾಗ ಏನಾಗ್ತಾ ಇದೆ, ಇವಾಗ ಲೈಕ್ ನಾರ್ತ್ ಇಂಡಿಯಾನಲ್ಲಿ ರಾಜಸ್ಥಾನಿ ಸ್ಯಾರೀಸ್, ಬಾಂಧನೀಸ್ ಇರುತ್ತೆ. ಸೊ ಯು ಕ್ಯಾನ್ ಮಿಕ್ಸ್ ಬಾಂಧನಿ ವಿತ್ ಅ ಕಂಚಿ ಬ್ಲೌಸ್ ಆ್ಯಂಡ್ ಯುವರ್ ಹೇರ್ ಡು ಕ್ಯಾನ್ ಬಿ ಸ್ಲೈಟ್ ಒಂದು ಸ್ವಲ್ಪ ಬೇರೆ ಮಾಡಿಕೊಂಡು ಕಾಂಬಿನೇಷನ್ಸ್ ಆ ಥರ ಮಾಡ್ಕೊಂಡು ಹಾಕೊಬೋದು. ಈಗ ಲೆಹರಿಯಾ ಸ್ಯಾರೀಸ್ಗೆ ನಾವು ಮಿರರ್ ವರ್ಕ್, ಮುಂಚೆಯಿಂದ ಬರೀ ಮಿರರ್ ವರ್ಕ್ ಹಾಕೊಂಡು ಬರ್ತಾರೆ. ಬಟ್ ಇವಾಗ ನಾವು ಸೌತಲ್ಲಿ ಮಾಡೋ ಕುಂದನ್ ವರ್ಕು ಆ ಥರ, ಇಲ್ಲ ಜರ್ದೋಸಿ ವರ್ಕ್, ಅದನ್ನು ಮಿಕ್ಸ್ ಮಾಡಿ ಹಾಕೊಬೋದು. ಆಮೇಲೆ ಕಲರ್ಸ್ ಅಷ್ಟೇ, ಇವಾಗ ಮುಂಚೆ ಒಂದು ಸೀರೆಗೆ ಅದೇ ಬ್ಲೌಸ್ ಬರ್ತಿತ್ತು, ಅದೇ ಬ್ಲೌಸ್ ಹಾಕೊಂಡು ಸೀರೆ ಜೊತೆಗೆ ಬ್ಲೌಸ್ ಬಂದ್ಬಿಡೋದು. ಹಾಂ, ಐ ಮೀನ್ ರನ್ನಿಂಗ್ ಬ್ಲೌಸ್ ಬರ್ತಿತ್ತು. ಬಟ್ ಇವಾಗ ಜಸ್ಟ್ ಟು ಚೇಂಜ್ ದ್ಯಾಟ್, ನಾವು ದೇ ವೇರಿಂಗ್ ಆಲ್ ಡಿಫ್ರೆಂಟ್ ಕಲರ್ಡ್ ಬ್ಲೌಸಸ್, ಲಾಂಗ್ ಲೆಂತ್, ಶಾರ್ಟ್ ಲೆಂತ್, ಅಂಡ್ ಹೈ ನೆಕ್, ಮಹಾರಾಣಿ ನೆಕ್. ಸೊ ದೇ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಇವಾಗ ನನಗೆ ಈ ಫುಲ್ ಹಾಕೋಬೇಕು ಅಂತ ಇಷ್ಟ. ಫಸ್ಟ್ ಏನಂದ್ರೆ ಟೈಲರ್ಗಳು ಸಿಗಲ್ಲ, ಎರಡನೇದು. ಆಮೇಲೆ ಟೈಲರ್ ಹತ್ರ ಒಂದಷ್ಟು ಕ್ಯಾಟ್ಲಾಗ್ ಇರುತ್ತೆ,
ಇದನ್ನ ಹಾಕಿ ಮೇಡಮ್ ಟೈಲರೇ ಡಿಸೈಡ್ ಮಾಡ್ಬಿಡ್ತಾರೆ. ಇಲ್ಲ, ಅದು ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ ಅಂತ ನಮಗೂ ಚೆನ್ನಾಗಿ ಕಾಣ್ಬೇಕಂತಿಲ್ಲ. ನಾವು ಅದು ಕಾನ್ಫಿಡೆನ್ಸ್ ಚೆನ್ನಾಗಿ ಕಾಣುತ್ತೆ ಬಿಡುತ್ತೆ. ಎಲ್ಲರಿಗೂ ಆ ಡ್ರೆಸ್ ನಾನು ಹಾಕೋಬೇಕು ಅಂತ ಆಸೆ ಇರುತ್ತಲ್ವಾ? ಇರುತ್ತೆ, ಬಟ್ ಗ್ರ್ಯಾಜುಲಿ ನಾವು ಟ್ರೈ ಮಾಡಬೇಕು. ಸಡನ್ ಆಗಿ ಏನೋ ಒಂದು ಹಾಕೊಂಡು ಹೋದ್ರೆ ಅದು ಚೆನ್ನಾಗಿ ಅನ್ಸಲ್ಲ. ಒಂದು ನಿಮಿಷ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಸರ್ ನಾನು ದೀಪಾ ಅಂತ ವಿಜಯನಗರದಿಂದ ಮಾತಾಡ್ತೀನಿ. ಹೇಳಿ ದೀಪಾ. ನಮಸ್ಕಾರ. ಗುಡ್ ಮಾರ್ನಿಂಗ್ ದೀಪಾ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಹೇಳಿ ದೀಪಾ. ಸರ್. ನನ್ನ ಹಂಬಲ್ ರಿಕ್ವೆಸ್ಟ್, ನನ್ನ ಮಗಳು ಇದ್ದಾಳೆ 4 years, ಉಜ್ವಲ ಅಂತ. ಅವಳಿಗೊಂದು ಗುಡ್ ಮಾರ್ನಿಂಗ್ ಹೇಳ್ಬಿಡಿ ಸರ್. ಅವಳು ಕೂತ್ಕೊಂಡಿದ್ದಾಳೆ. ಗುಡ್ ಮಾರ್ನಿಂಗ್ ಹೇಳಿಲ್ಲ ಇವತ್ತಿನ್ನು. ಇಲ್ಲ, ಗುಡ್ ಮಾರ್ನಿಂಗ್ ಉಜ್ವಲ ಅಂತ ಹೇಳಿ. ಉಜ್ವಲ ಗುಡ್ ಮಾರ್ನಿಂಗ್ ಪುಟ. ಸ್ಕೂಲ್ ರಜಾನ ಇವತ್ತು ನಿಂಗೆ? ಓಕೆ, ಸ್ಕೂಲ್ ರಜಾ. ಸ್ಕೂಲ್ ಇದೆ ಸರ್, ಸ್ಕೂಲ್ ಇದೆ. ಹೌದೇನಾ? ಸರ್ ಆಕ್ಚುಲಿ ನನ್ನ ಮತ್ತೆ ಇನ್ನೊಂದು ಸರ್, ವಿಶ್ ಮಾಡ್ಬಿಡಿ ಸರ್. ಅವಳ ಬರ್ಡೇ ಇದೆ 19th. ಓಕೆ, ಈ ಮಂತ್ 19th. ಹ್ಯಾಪಿ ಬರ್ಡೇ ಉಜ್ವಲ ಅಂತ ಹೇಳಿ. ಓಕೆ, ನಾನು ಹೇಳ್ತೀನಿ ಬಿಡಿ ಮೇಡಮ್, ಹೇಳ್ತೀನಿ. ಹಲೋ. ಹೇಳಿ ಮಾ. ಹಲೋ. ನಾನು ಫ್ಯಾಷನ್ ಡಿಸೈನರ್ ಹತ್ರ ಮಾತಾಡ್ಬೇಕು. ಮಾತಾಡಿ ಮೇಡಮ್, ಕೇಳಿಸ್ಕೊಳ್ತಾ ಇದ್ದಾರೆ. ಪೂರ್ವಿ ಮೇಡಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೇಡಮ್, ನನ್ನ ಮಗಳಿಗೆ 4 years. ಸೊ ನಾನು ಅವಳ ಬರ್ಡೇ ಪ್ಲಾನ್ ಮಾಡ್ತಾ ಇದ್ದೀನಿ. ಲೈಕ್ ಯಾವ್ದು ಕಂಫರ್ಟಬಲ್ ಆಗಿರುತ್ತೆ ಮಕ್ಕಳಿಗೆ ಅಂತ. ಈಗ ಆಕ್ಚುಲಿ ಲಾಂಗ್ ಫ್ರಾಕ್ಸ್ ಎಲ್ಲ ನೋಡಿದ್ರೆ ಅವ್ರಿಗೆ ಲೈಕ್ ಅನ್ಕಂಫರ್ಟಬಲ್ ಅನ್ಸುತ್ತೆ. ಅಂದ್ರೆ ನಡೆಯುವಾಗೆಲ್ಲ ತುಂಬಾ ಇದಾಗೋದು, ತುಂಬಾ ಉದ್ದ ಲಾಂಗ್ ಆತರ ಎಲ್ಲ ಅನ್ಸುತ್ತೆ. ಸೊ ಯಾವ್ದು ಅವ್ರಿಗೆ ಕಂಫರ್ಟಬಲ್ ಆಗುತ್ತೆ, ಯಾವ ತರ ಪ್ಲಾನ್ ಮಾಡ್ಕೊಬಹುದು ಅಂತ. ಲಾಂಗ್ ಅಂದ್ರೆ ನೀವು ತೀರಾ ಲಾಂಗ್ ಒಂದ್ ನೆಲಕ್ಕೆ ಅವ್ರಿಗೆ ಅನ್ಕಂಫರ್ಟಬಲ್ ಆಗೋ ತರ ಹೊಲಿಸ್ಬೇಡಿ. 2 inches ಇಲ್ಲ 1 inch ಶಾರ್ಟ್ ಕಂಫರ್ಟಬಲ್ ಆಗಿ ನಡೆಯೋಂಗ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇರೋ ಟ್ರೆಂಡ್ ಅದೇ. ಇವಾಗ ಲಾಂಗ್ ಲೆನ್ಸ್ ಆರ್ ಇನ್ ಸ್ಟೈಲ್. ಸೊ ಅವಾಗ ನೀವು ಸ್ವಲ್ಪ ತೀರಾ ಉದ್ದ ಮಾಡೋದು ಅದೇನ ಅನ್ಸುತ್ತೆ, ಅಯ್ಯೋ ಬೆಳೆದ್ ಬಿಡ್ತಾರೆ 6 ತಿಂಗಳಲ್ಲಿ ಅಂತ ಒಂದು 4 inch ಉದ್ದ ಮಾಡಿಬಿಡ್ತೀವಿ. ಆವಾಗ ದರ್ ಇಸ್ ನೋ ಪಾಯಿಂಟ್. ಅದು ನಡೆಯೋಬೇಕಾದ್ರೆ ಬಿದ್ದು ಅದು ನಿಮ್ಗೆ ಇದಾಗುತ್ತೆ. ಸೊ ಅದ್ರ ಬದಲು ಕರೆಕ್ಟ್ ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಲೆಂತ್ ಇಟ್ಕೊಂಡ್ರೆ ಅದು ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಒಳಗಡೆ ಲೈನಿಂಗ್ ಕೊಟ್ಟಾಗ ಸ್ವಲ್ಪ ಫಿನಿಶಿಂಗ್ ಕ್ಲೀನಾಗಿ ಮಾಡ್ಕೊಂಡ್ರೆ ಅವ್ರಿಗೆ ಚುಚ್ಚಲ್ಲ. ಮಕ್ಳಿಗೆ ಸ್ವಲ್ಪ ಇರಿಟೇಟ್, ಹಿಂಸೆ ಆಗುತ್ತೆ, ಇದು ಚುಚ್ತಾ ಇದೆ ಅದು ಚುಚ್ತಾ ಇದೆ ಅಂತ. ಅವಾಗ ಸ್ವಲ್ಪ ಸಾಫ್ಟ್ ಬಟ್ಟೆ ಕೊಟ್ಬಿಟ್ಟು ಒಳಗಡೆ ಓವರ್ಲಾಕ್ ಎಲ್ಲ ಮಾಡಿ ಕ್ಲೀನಾಗಿ ಫಿನಿಶ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. Okay, madam. So, like any dress which they are comfortable in, adu prefer ಮಾಡ್ತೀರಾ? Yeah. Okay. Thank you, madam. Thank you, madam. Thank you. ಉಜ್ವಲ ಬರ್ತಡೇ 19ನೇ ತಾರೀಕಿದಂತೆ ಉಜ್ವಲಗೆ ನಮ್ಮ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮದ ಪರವಾಗಿ ಹುಟ್ಟಿದ ಹಬ್ಬದ ಶುಭಾಶಯಗಳು. ಓಕೆ ಮೇಡಮ್, ಮತ್ತೆ ಬರೋಣ. ನೀವು ಯಾರ್ಯಾರಿಗೆ ಫ್ಯಾಷನ್ ಡಿಸೈನ್ ಮಾಡಿದ್ದೀರಾ? ಅಂದರೆ ತುಂಬ ಜನ ಸೆಲೆಬ್ರಿಟಿಗಳು ನಿಮ್ಮ ಹತ್ರ ಬರ್ತಾರೆ. ಸೆಲೆಬ್ರಿಟೀಸ್ ಅಂದರೆ I don't know, depends on whom you call celebrities. Mostly now bureaucrats' wives, political line, then few actors' wives. I've not, yargu actresses nan madilla direct agi. I've designed for Jaimala, I've designed for Sumalata, then Darshan's wife, and and most of the politicians' wives. Okay, ಎಲ್ಲರಿಗೂ ಏನಂದರೆ ಫ್ಯಾಷನ್ ಡಿಸೈನ್ ಅಂದರೆ ಸ್ವಲ್ಪ ಕಾಸ್ಟ್ಲಿ. ನಾವು ಹತ್ರಕ್ಕೆ ಹೋಯ್ತು ಅಂದರೆ ನಮಗೆ ಬ್ಲೇಡ್ ಹಾಕ್ಬಿಡ್ತಾರೆ. ಅಯ್ಯೋ ಅಲ್ಲೋದ್ರೆ ಅಷ್ಟೇ ಮಗ ಮುಗ್ದೋಯ್ತು, ಹೆಂಡತಿ ಕರ್ಕೊಂಡು ಹೋಗಿದ್ದೆ ಮನೆ ಇಷ್ಟು ದುಡ್ಡಾಗೋಯ್ತು ಗೊತ್ತಾ ಅಂತೆಲ್ಲ ಬಿಲ್ಲೆಲ್ಲ ಭಯ ಬಿದ್ದುಬಿಡ್ತಾರೆ. ಏನಕ್ಕೆ ಆ ಥರ? ಇವಾಗ ಮೊದಲು ಏನಾಗ್ತಿತ್ತು ಅಂದರೆ ಟೈಲರ್ ಹತ್ರಕ್ಕೆ ಹೋಗ್ತೀವಿ, ಟೈಲರ್ಗೆ ಹೇಳ್ತಿದ್ವಿ ಹಿಂಗೆ ಹೊಲಿಯಪ್ಪ ಅಂತಿದ್ವಿ. ಅವ್ರ ಪಾಪ 3-4 ಸರಿ ಸುತ್ತವ್ರು, ಆಮೇಲೆ ಹೊಲ್ದು ಕೊಟ್ಬಿಡೋರು. ಅಲ್ಲಿ ಅಷ್ಟೊಂದೇನು ಟೆನ್ಷನ್ ಆಗ್ತಾ ಇರಲಿಲ್ಲ. ಇವಾಗ ಏನಂದರೆ ಫಸ್ಟು ನಿಮ್ಮ ಹತ್ರ ಬರಬೇಕು, ನೀವೇನೇನೋ ಎಲ್ಲ ಹೇಳ್ತೀರಾ, ನಿಮ್ದೆಲ್ಲ ಕೇಳಬೇಕು, ಆಮೇಲೆ ಈ ಥರ ಡಿಸೈನ್ ಮಾಡಿ ಅಂತೆಲ್ಲ ಸ್ವಲ್ಪ ಬೇರೆ ಶೈಲೆಲ್ಲ ಹೇಳ್ಬಿಡ್ತೀರಾ. ಆಮೇಲೆ ಎಲ್ಲೋ ಒಂದು ಕಡೆ ಓಹೋ ಸಕ್ಕದ ಕಾಣುತ್ತೆ ಅಂತ ಖುಷಿ ಯಾವಾಗ ಅಂದರೆ ಬಿಲ್ ಕೊಟ್ಮೇಲೆ ಖುಷಿ ಕಾಣುತ್ತೆ. ಇದು ಸಾಮಾನ್ಯ ಜನಕ್ಕೆಲ್ಲ ಸಿಗ್ತಾ ಇಲ್ಲ. ಏನು ಮಾಡಬೇಕು? ಎಲ್ಲರೂ ಏನು ಮಾಡೋದು? ಅದಕ್ಕೆ ರೆಡಿಮೇಡ್ ಶಾಪ್ಗಳಿದೆ. ಅದು ನಿಜ. ಈಗ ರೆಡಿಮೇಡ್ ನಮಗೆ ಕಾನ್ಫಿಡೆಂಟ್ ಆಗಿದ್ದು ನಾವು ಈಗ ಒಂದು ಅಂಗಡಿಗೆ ಹೋದರೆ ನನಗೆ ಇದು ಚೆನ್ನಾಗಿ ಅನಿಸುತ್ತೆ, ನಂಗೆ ಗೊತ್ತು ಅಂತ ತೊಗೊಳೋರು ಒಂದು ಕ್ಯಾಟಗರಿ. ಇನ್ನೊಬ್ರಿಗೆ ಅದು ಕ್ಲೂನೇ ಇರಲ್ಲ, ನಾನು ಏನು ಹಾಕೊಬೇಕು ಏನು, ಅವ್ರಿಗೆ ಫುಲ್ ಟೆನ್ಷನ್ ಆಗಿಬಿಡುತ್ತೆ. ಅಂಥವ್ರಿಗೆ ಈಗ ಟೇಲರ್ ಹತ್ರ ಕಳಿಸಿದ್ರು ಅವನೇನೋ ಒಂದು ಹೊಲ್ದು ಹಾಕ್ತಾರೆ, ಅದು ನಿಜ. ಬಟ್ ಈಗ ಹೋದಾಗ ಒಂದು ನಮ್ಗೆಲ್ಲರಿಗೂ ಒಂದು ಸಾಮಾನ್ಯ ಒಂದು ಅಟೆನ್ಷನ್ ಸೀಕಿಂಗ್ ಇರುತ್ತೆ. ವಿ ವಾಂಟ್ ಅಟೆನ್ಷನ್. ಎಲ್ಲಾನ ಹೋದಾಗ ಓ ಲುಕಿಂಗ್ ನೈಸ್, ಐ ಲೈಕ್ ವಾಟ್ ಯು ವೇರಿಂಗ್, ಏನು ಚೆನ್ನಾಗಿ ಕಾಣಿಸ್ತಾ ಇದೆ, ಭಾಳ ಚೆನ್ನಾಗಿದೆ, ಅದೊಂದು 2 ಜನ ಹೇಳಿದ್ರೆ ಒಂದು ಫುಲ್ ಸ್ಯಾಟಿಸ್ಫೈ. ಯಾರ ಮನೇಲಿ ಹೆಣ್ಮಕ್ಳು ಇರ್ತಾರೋ ಅವ್ರ ಮನೇಲಿ ಈ ಫ್ಯಾಷನ್ ಡಿಸೈನ್ ಎಲ್ಲ ವರ್ಕ್ ಆಗುತ್ತೆ. ಗಂಡು ಮಕ್ಳು ಇರೋ ಮನೇಲಿ ಇವಾಗ ಅದು ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಂತೀರಾ? ನೀವು ಗಂಡು ಮಕ್ಕಳ ಫ್ಯಾಷನ್ ಡಿಸೈನರಾ, ಹೆಣ್ಣು ಮಕ್ಕಳ ಫ್ಯಾಷನ್ ಡಿಸೈನರಾ? ಹೆಣ್ಣು ಮಕ್ಕಳು. ಯಾಕೆ ನಮಗೆಲ್ಲ ಡಿಸೈನ್ ಮಾಡೋಕ್ಕಾಗಲ್ವಾ? ನೀವು ಮಾಡೋಣ ಬನ್ನಿ ಮೇಡಮ್, ಫಸ್ಟ್ ನಮ್ಗೊಂದು ಡಿಸೈನ್ ಮಾಡ್ಕೊಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭೂವಿ ಅವರು ಬಂದಿದ್ದಾರೆ, ಅದ್ಭುತವಾದ ಫ್ಯಾಷನ್ ಡಿಸೈನರ್ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮಗೂ ಒಂದು ಡಿಸೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಮಾಡೋ ತನಕ ತಗೊಂಡ ಒಂದು ಕಣ್ಣನ್ ದೇವಾನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೇವಾನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿ ಗೋಲ್ಡ್. ಮೇಡಮ್, ಮತ್ತೆ ಬಂದಿದ್ದೀನಿ. ಇವಾಗ ನಿಮ್ದೆಲ್ಲ ಫ್ಯಾಷನ್ ಡಿಸೈನ್ ನೀವೇ ಮಾಡ್ಕೊಳ್ತೀರಾ?
ನೀವೇನೋ ಸಣ್ಣಗಿದ್ದೀರಾ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ರೆಡ್ ಕಲರ್ ಸೀರೆ ಉಟ್ಕೊಂಡು ಚೆನ್ನಾಗಿ ಕಾಣ್ತೀರಾ. ಯಾವ ಥರ ಸೀರೆ ಯಾರು ಉಡಬೇಕು? ಕಲರು ಇಂಪಾರ್ಟೆಂಟು. ಇವಾಗ ದಪ್ಪಗಿರೋರು ಏನು ಅದೊಂದು ಸೆಗ್ಮೆಂಟ್ ಆಯಿತು ಅಂದರೆ ಯಾರು ಯಾವ ಕಲರ್ ಸೀರೆ ಉಡ್ಬೋದು? ಈಗ ಕಲರ್ಸ್ ಅಲ್ಲಿ ಅದು ಒಂದು ಮಿತ್ ಇದೆ. ಯೂಶಲಿ ರೆಡ್ ಕಲರ್ ಸ್ಯಾರಿ ಯಾರು ಉಡಲ್ಲ, ತುಂಬ ಕಡಿಮೆ. ಹೌದಾ? ತುಂಬ ಕಡಿಮೆ. ಐ ಥಾಟ್ ರೆಡ್ ಇಸ್ ವೆರಿ ಪಾಪ್ಯುಲರ್ ಅಮಾಂಗ್ ವಿಮೆನ್. ಅದಕ್ಕೆ ನೋಡಿ ರೆಡ್ ಕಲರ್ ಸ್ಯಾರಿ ಉಟ್ಟಿದ್ದೀರಾ, ರೆಡ್ ಬಟ್ಟೊಂದು, ರೆಡ್ ಇಯರಿಂಗ್ಸ್ ಒಂದು, ಇದೆಲ್ಲ ಹೆಂಗೆ ಮಾಡ್ಕೊಳ್ಳೋದು? ಅದು ಬರ್ಬೇಕ್ರಿ, ಹೆಂಗ್ ಮಾಡ್ಕೊಳ್ಳೋದಂದ್ರೆ ಯಾಕಂದ್ರೆ ಇದೆಲ್ಲ ಏನಾಗುತ್ತೆ ಅಂದ್ರೆ ಕೆಲವರು ಚೇಷ್ಟೆಗಳು ಬೇರೆ ಬೇರೆ ತರ ಡ್ರೆಸ್ ಮಾಡ್ಕೊಂಡ್ಬಿಡ್ತಾರೆ. ನೋಡಕ್ ನಮ್ಗೆ ಒಬ್ರೊಬ್ರಿಗೆ ಪರ್ಸನಲ್ ಇಂಟ್ರೆಸ್ಟ್ ಇರುತ್ತೆ. ಒಬ್ರೊಬ್ರು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಾರೆ, ಒಬ್ರೊಬ್ರು ದೇ ನೀಡ್ ಅಸಿಸ್ಟೆನ್ಸ್. ಸೊ ದ್ಯಾಟ್ಸ್ ವೈನ್ ಅವಾಗ ನಮ್ಮಂಥವ್ರ ಹತ್ರ ಬರ್ತಾರೆ ಒಂದೆರಡು. ದೇ ಆಸ್ಕ್ ಟಿಪ್ಸ್, ವಿ ಗಿವ್ ದೆಮ್ ಸರ್ಟನ್ ಟಿಪ್ಸ್. ಸೊ ದೆನ್ ದೇ ನೀಡ್ ಸಮ್ ಗೈಡೆನ್ಸ್ ಅಷ್ಟೇ. ನೀವು ಫ್ಯಾಷನ್ ಡಿಸೈನರ್ ಅಂತ ತಕ್ಷಣ ಏನಿಸುತ್ತೆ ನನಗೆ, ನೀವು ಟೈಲರ್ ಕೂಡ? ಅಬ್ಸಲ್ಯೂಟ್ಲಿ. ಓಕೆ, ಟೈಲರ್ ಆಗಿರೋರೇ ಫ್ಯಾಷನ್ ಡಿಸೈನರ್ ಆಗಕ್ಕೆ ಸಾಧ್ಯ ಇಲ್ಲ? ಬರೀ ಡಿಸೈನ್ ಹಾಕ್ಬಿಟ್ಟು ನೀವು ಬೇರೆ ಹತ್ರ ಹೊಲ್ಸ್ಕೊಂತ ಆಗಲ್ಲ. ಹಾಗೆ ಕೇಳಿದ್ರೆ ನಾನು ಟೈಲರ್ ಅಲ್ಲ, ನಾನು ಬರೀ ಡಿಸೈನ್. ಐ ಜಸ್ಟ್ ಡಿಸೈನ್. ನಾನು ಬರೀ ನಿಮ್ದೆ ನೀವು ಮಾಡ್ತಾ ಇರೋ ಕಡೆ ಟೈಲರಿಂಗ್ ಇರುತ್ತೆ. ಅದು ಮಾಡ್ಲೇಬೇಕಲ್ಲ, ಡಿಸೈನ್ ಮಾಡಿದ್ಮೇಲೆ ಸ್ಟಿಚ್ ಮಾಡ್ಲೇಬೇಕು. ಅಂದ್ರೆ ಡಿಸೈನರ್ ಬೇರೆ ಇರ್ತಾರಲ್ವಾ, ಬರೀ ಡಿಸೈನ್ ಮಾಡೋರು ಬೇರೆ ಇರ್ತಾರಲ್ವಾ? ಈಗ ನಾನು ಒಂದ್ ದಿವಸನೂ ನನಗೆ ಮೆಷಿನ್ ಅಲ್ಲಿ ಕೂತ್ಕೊಂಡು ನನಗೆ ಗೊತ್ತಿಲ್ಲ. ಓಕೆ, ನೀವು ಡಿಸೈನ್ ಮಾಡಿ ಟೈಲರ್ ಕೊಡ್ತೀರಾ, ಟೈಲರ್ ನೀವು ಕೊಟ್ಟಿರೋ ಡಿಸೈನ್ ಹೊಲ್ಕೊಡ್ತೀರಾ ಅಷ್ಟೇ. ಓಕೆ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ಹಲೋ ನಮಸ್ಕಾರ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ನಾನು ಮೋನಿತ್ ಅಂತ ದೇವನಹಳ್ಳಿಯಿಂದ. ಹೇಳಿ ಸರ್, ಹೇಳಿ ಏನು ಸಮಾಚಾರ? ಮದುವೆ ಆಗಿದೆಯಾ? ಇಲ್ಲ ಸರ್, ನಾನು ಓದ್ತಾ ಇದ್ದೀನಿ. ಹೇಳಿ ಏನು ಸಮಾಚಾರ? ನಮ್ಮ ಪ್ರೋಗ್ರಾಮ್ ಎಲ್ಲ ನೋಡ್ತೀರಾ? ಎಲ್ಲ ನಿಮ್ದು ಚೆನ್ನಾಗಿ ಬರೋ ಎಲ್ಲ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತೀರಾ ಸರ್. ಥ್ಯಾಂಕ್ ಯು. ಆಂಕರಿಂಗ್ ಚೆನ್ನಾಗಿ ಮಾಡ್ಕೊಡ್ತೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಏನೇನ್ರಿ ಸಮಾಚಾರ? ಮತ್ತೆ ಹೇಳಿ. ನಮ್ಮ ಅಕ್ಕ ಬಾವಗೆ ವಿಶ್ ಮಾಡ್ಬೇಕಾಯ್ತು ಸರ್ ನ್ಯೂ ಇಯರ್ಗೆ. ಅಕ್ಕ ಬಾವ್ರಿಗೆ ನ್ಯೂ ಇಯರ್ ಅವಲೇ ನ್ಯೂ ಇಯರ್ ಬಂದ್ಬಿಡ್ತಾ? ಸಕ್ಕಪಡೆ ಡೋಸ್ ಕೊಡ್ತೀರಪ್ಪ ನೀವು. ಇನ್ನು ನ್ಯೂ ಇಯರ್ ಬೇಜಾನ್ ಟೈಮ್ ಐತ್ರಿ. ಇವಾಗ ಹೇಳ್ಬೋಣ, ನಿಮ್ಮ ಅಕ್ಕ ಎಲ್ಲಿ? ನಿಮ್ಮ ಅಕ್ಕ ಬಾವ ಏನು ಮಾಡ್ತಾರೆ? ಅದೇ ನಮ್ಮ ಅಕ್ಕ ಇದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರೆ ದೇವನಹಳ್ಳಿಯಲ್ಲಿ. ಓಕೆ, ಏನು ಅವ್ರ ಹೆಸರು ಹೇಳಿ? ಅವ್ರ ಹೆಸರು ಹೇಳಿ. ಮಧುಶ್ರೀ ಮತ್ತೆ ಮಂಜುನಾಥ್ ಅಂತ. ಓಕೆ, ನೀವೇ ಹೇಳಿ, ನೀವು ಹೇಳೋದು ಅವ್ರಿಗೆ ಕೇಳಿಸುತ್ತೆ, ಹೇಳಿಪ್ಪ. ಮಧುಶ್ರೀ, ನಮ್ಮ ಅಕ್ಕ ಮತ್ತೆ ಬಾವಗೆ ವಿಷಯ ಆಗ್ತೀನಿ. ಓಕೆ ಅಮ್ಮ, ಓಕೆ ಗುರು. ಏನಾದ್ರು ನಮ್ಮ ಫ್ಯಾಷನ್ ಡಿಸೈನ್ ಹತ್ರ ಮಾತಾಡ್ತೀರಾ? ನಮ್ಮಕ್ಕೆ ಕೊಡ್ತೀನಿ ಸರ್. ಮತ್ತೆ ನೀನ್ ಹೆಂಗ್ ಮಾತಾಡ್ತೀಯ ಅಂತ ನಾನು ಅನ್ಕೊಳ್ತಾ ಇದ್ದೆ. ಓಕೆ, ಕೊಡಿ. ಹಲೋ ಸರ್. ಅಮ್ಮ ನಮಸ್ಕಾರ, ಹೇಳಿಮ್ಮ. ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲ ನಿಮ್ ಜೊತೆ ಮಾತಾಡಕ್ಕೆ ನಮಗ್ ಖುಷಿ ಆಗದೆ ಯಾವಾಗ್ಲೂ. ಹೇಳಿಮ್ಮ. ಸರ್ ನೀವು ಕೈ ಕೊಡಿ ಸರ್. ಮೇಡಮ್ ಇಲ್ಲೇ ಇದಾರೆ, ಮಾತಾಡಿ. ಕೈಗೆ ಏನ್ ಕೊಡೋದಿಲ್ಲ, ಅವ್ರ ಕಿವಿ ಕೇಳಿಸ್ಕೊಂಡ್ರೆ ಸಾಕು. ಹೇಳಿ. ಹಲೋ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನನ್ಗೆ ಈಗ 49 ಏಜ್ ರೀಚ್ ಆಗ್ತಾ ಇದೆ. ನನ್ನ ಏಜ್ ಅಂತ ಅವ್ರಿಗೆ ಯಾವ ತರ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮೇಡಮ್? ಡ್ರೆಸ್ಸಸ್ ಸಾರೀಸಾ? ಸ್ಯಾರೀಸ್ ಮೇಡಮ್, ಸ್ಯಾರೀಸ್. ಓಕೆ, ಸಾರೀಸ್ ಈಗ 48 ಅಲ್ಲ ಅಂದ್ರೆ 49. ಓಕೆ, ಸ್ವಲ್ಪ ಸೋಬರ್ ಕಲರ್ಸ್, ತೀರಾ ಬ್ರೈಟ್. ಈಗ ರಾಣಿ ಪಿಂಕು, ಮಿಠಾಯಿ ಪಿಂಕು, ಎಲ್ಲೋ ಆ ಥರ ಸ್ವಲ್ಪ ತೀರಾ ಬ್ರೈಟ್ ಆಗಿರೋದು ಅಷ್ಟು ಚೆನ್ನಾಗಿ ಅನಿಸ್ಲಿಕ್ಕಿಲ್ಲ. ಸಮಥಿಂಗ್ ಸೋಬರ್, ಈಗ ಬೇಜ್ ಕಲರು, ಬ್ಲ್ಯಾಕ್ಸು, ಗ್ರೇಸು, ಲೈಟ್ ಪಿಂಕ್, ಲೈಟ್ ಗ್ರೀನ್, ಪಿಸ್ತಾ ಗ್ರೀನ್, ಸಮಥಿಂಗ್ ಸೋಬರ್ ಆ್ಯಂಡ್ ಎಲಿಗೆಂಟ್ ಇರಬೇಕು. ಆ ಥರ ಕಲರ್ಸು. ಆಫ್ ವೈಟ್. ಸ್ವಲ್ಪ ಪರ್ಸನಾಲಿಟಿ ಇದೀನಿ ಮೇಡಮ್, ದಪ್ಪ ಇದ್ದೀನಿ ನಾನು. ಓಕೆ, ಸ್ವಲ್ಪ ಸಾಫ್ಟ್ ಫ್ಯಾಬ್ರಿಕ್ ಹಾಕೊಳ್ಳಿ, ಫ್ಲೋ ಇರೋ ಫ್ಯಾಬ್ರಿಕ್ ಹಾಕೊಳ್ಳಿ. ಟಸರ್ಸ್ ಎಲ್ಲ ಅವಾಯ್ಡ್ ಮಾಡಿ, ರಾ ಸಿಲ್ಕ್ ಅವಾಯ್ಡ್ ಮಾಡಿ. ಅದು ಭಾಳ ಸ್ಟಿಫ್ ಇರುತ್ತೆ, ಅದು ಇನ್ನೂ ಸ್ವಲ್ಪ ಅಗಲವಾಗಿ ನಿಂತ್ಕೊಂಡಾಗ ಸರಿ ಅನಿಸಲ್ಲ. ಸ್ವಲ್ಪ ಕ್ರೇಪ್ಸು, ಪ್ರಿಂಟೆಡ್ ಸಿಲ್ಕ್, ಸಾಫ್ಟ್ ಸಿಲ್ಕ್, KSICs ಆ ಥರ ಬಟ್ಟೆ ಸರಿ ಬರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ದೇವನಹಳ್ಳಿಯಿಂದ ಫೋನ್ ಮಾಡಿದ್ದಾರೆ. ಅಮ್ಮ ಮಗ ಇಬ್ಬರು ಫೋನ್ ಮಾಡಿದ್ದಾರೆ. ಅಮ್ಮ 49 ವರ್ಷದವರು, ನಾವು ಯಾವ ಥರ ಡ್ರೆಸ್ ಹಾಕಬೇಕು ಅಂತ ಕೇಳಿದ್ದಾರೆ. ನೋಡಿ, ಇದೇ ಕನ್ಫ್ಯೂಷನು. ಗಂಡು ಮಕ್ಳಿದ್ರೆ ಏನೂ ಗೊತ್ತಾಗಲ್ಲ, ಅವ್ರ ಪ್ಯಾಂಟ್ ಶರ್ಟೇ ಕರೆಕ್ಟಾಗಿ ಹಾಕ್ಕೊಳ್ಳಲ್ಲ. ಅದೇ ನೋಡಿ, ಒಂದು ಹೆಣ್ಮಗು ಮನೇಲಿತ್ತು ಅಂತ ಹೇಳಿದ್ರೆ, ಅವ್ರಿಗೆ ಕಾಲೇಜ್ಗೆ ಹೋಗುತ್ತೆ, ಎಲ್ಲ ಬಂತು, ಅವ್ರಿಗೆ ಗೊತ್ತಾಗುತ್ತೆ. ಅಮ್ಮ ಇದು ಹಾಕೋಬೇಡಮ್ಮ, ಇದು ಹಾಕೊಳ್ಳಮ್ಮ. ಈ ಫ್ಯಾಷನ್ಗೆ ಬಂದಾಗ ಇವಾಗ ಯಾವ ಕಲರ್ ಓಡ್ತಾ ಇದೆ? ಈಗ ರೈಟ್ ನಾವು ಯೆಲ್ಲೋ ಇಸ್ ದ ಕಲರ್ ಆಫ್ ದ ಸೀಸನ್. ಯೆಲ್ಲೋ ಕಲರ್ ಸೀಸನ್ ಈಗ. ಓಕೆ, ನೋಡಿ ಏನೇನು ಕೇಳ್ಬೇಕು ನಾವು. ಆಮೇಲೆ ಈಗ ನೀವು ಫ್ಯಾಷನ್ ಡಿಸೈನ್ ಮಾಡಬೇಕಂದ್ರೆ ಬರೀ ಫ್ಯಾಬ್ರಿಕ್ ಮಾತ್ರ ಮಾಡ್ತೀರಾ? ಕಟ್ಸ್ ಯಾವ ಥರ ಕಟ್ ಮಾಡ್ತೀವಿ, ಆ್ಯಂಗಲಲ್ಲಿ ಮಾಡ್ತೀವ, ಸ್ಟ್ರೇಟ್ ಮಾಡ್ತೀವ, ಎಲ್ಲ ಅಲ್ಲ. ಅದ್ರ ಜೊತೆಗೆ ನಾನು ಹೇಳಿದೆ, ಚಪ್ಪಲಿನೂ ಅದೇ ಥರ ಹಾಕೋಬೇಕು, ಶೂ ಹಾಕೋಬೇಕು, ಸ್ಯಾಂಡಲ್ಸ್ ಹಾಕೋಬೇಕು, ಇಯರಿಂಗ್ಸ್ ಹಾಕೋಬೇಕು, ಏರ್ ಡಿಸೈನ್ ಹಿಂಗೆ ಇರಬೇಕು. ಇಟ್ ಕ್ಯಾನ್ ಬಿ ಅ ಕಂಪ್ಲೀಟ್ ಪ್ರಾಡಕ್ಟ್ ಅಲ್ವಾ? ಹೌದು. ಇಲ್ಲಾಂದ್ರೆ ಮಜಾ ಬರಲ್ಲ. ಎಲ್ಲ ಮಾಡ್ಬಿಟ್ಟು ಇನ್ನೇನೋ ಸರಿ ಇಲ್ಲ ಅಂದ್ರೆ ಅದು ಸರಿ ಹೋಗಲ್ಲ. ಹೌದು, ಕರೆಕ್ಟ್ ಅಲ್ವಾ? ಕರೆಕ್ಟ್. ಓಕೆ, ನಿಮ್ಮಲ್ಲಿ ಫ್ಯಾಷನ್ ಡಿಸೈನ್ಗೆ ಯಾವ ಏಜ್ನವ್ರು ಜಾಸ್ತಿ ಬರ್ತಾರೆ? ಮೋಸ್ಟ್ಲಿ ನಾನು ಹ್ಯಾಂಡಲ್ ಮಾಡೋದು ಬ್ರೈಡ್ಸು. 80% ಬ್ರೈಡ್ಸ್ ಹ್ಯಾಂಡಲ್ ಮಾಡೋದು. ಓಕೆ. ಆ್ಯಂಡ್ 20% ಆರ್ ನಾರ್ಮಲ್, ಮೇನ್ಲಿ ಫಂಕ್ಷನ್ಸ್ಗೆ ಬರೋದು ನನ್ನ ಹತ್ರ.
ಹೌದೇನು? ಮೇನ್ಲಿ ಫಂಕ್ಷನ್ಸ್. ಏನು ಮದುವೆ? ಮದುವೆ, ಗೃಹ ಪ್ರವೇಶ, ಬರ್ಡೇ, ಆನಿವರ್ಸರಿ, ಓಕೆ. ಓನ್ಲಿ ಫಂಕ್ಷನ್ಸ್. ರೆಗ್ಯುಲರ್ ಯಾವ್ದು ಬರಲ್ಲ. ರೆಗ್ಯುಲರ್ ಯಾರು ಬರೋದೇ ಇಲ್ಲ ಅಂತೀರಾ? ಭಾಳ ಅದೇ ಆವಾಗಲೇ ಅವ್ರು ಖರ್ಚು ಮಾಡಕ್ ಸಾಧ್ಯ ಪಾಪ. ಅವ್ರದ್ದೆಲ್ಲ ತೋರಿಸ್ಕೋಬೇಕಾಗಿರೋದು ಒಂದು ಫಂಕ್ಷನ್ಲಿ, ಇನ್ಯಾವಾಗ ತೋರಿಸ್ತಾರೆ ಮೇಡಮ್ ಅವರು? ಆಮೇಲೆ ಇವಾಗ ಈ ಸೀರೆಗೆ ಇದೇ ಬ್ಲೌಸು ಅಂತ ಇತ್ತು, ಇವಾಗ ಹಂಗೆ ಕಾಣಲ್ಲ. ಹಾಕೊಳ್ಳಿ, ಯಾವುದೋ ಒಂದು 10 ವರ್ಷದ ಹಳೆ ಬ್ಲೌಸು ಒಂದು ಹೊಸ ಸೀರೆ ಜೊತೆ ಹಾಕೊಳ್ಳಿ, ಅದೇ ಒಂದು ಟ್ರೆಂಡ್ ಇವಾಗ. ಬಟ್ ಒಂದು ಸ್ವಲ್ಪ ಕೋಆರ್ಡಿನೇಷನ್ ನೋಡಿದಾಗ ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಒಂದು ಫೀಲಿಂಗ್ ಬರ್ಬೇಕು. ಸುಮ್ಮನೆ ಏನೇನೋ ಆ ಥರ ಅಲ್ಲ. ಓಕೆ. ಕೆಲವರೆಲ್ಲ ನಾನು ಬ್ಲಾಕ್ ಹಾಕಲ್ಲ ರೀ, ಅಯ್ಯೋ ನೀವು ಒಳ್ಳೆ ಕತೆ ಹೇಳಿ, ನಮ್ಮ ಮನೆಯವ್ರು ಮಾತ್ರ ನಾನು ಬ್ಲಾಕ್ ಸೀರೆ ತಗೊಂಬಂದು ಕೊಡಲ್ಲ ಅಂತಾರೆ. ಪಾಪ ಅವ್ರು ತುಂಬಾ ಚೆನ್ನಾಗಿರ್ತಾರೆ, ಬ್ಲಾಕ್ ಸೀರೆ ಉಟ್ಟರೆ ಅದ್ಭುತವಾಗಿ ಕಾಣ್ತಾರೆ. ಕೆಲವರು ವೈಟ್ ಹಾಕಿದ್ರೆ ಚೆನ್ನಾಗಿ ಕಾಣ್ತಾರೆ. ಅಯ್ಯೋ ನಮ್ಮಲ್ಲ ಅವೆಲ್ಲ ಬೇಡಪ್ಪ, ಅದೆಲ್ಲ ಆಗ್ಬರಲ್ಲ ಅಂತ ಈ ಕೆಲವು ನಕರಗಳು ಇರ್ತದೆ ಮನೇಲಿ. ಅದ್ರ ಬಗ್ಗೆ ಏನಂತೀರಾ? ಅದು ಒಬ್ರೊಬ್ರು ನಂಬಿಕೆ, ಅದನ್ನೇನು ಮಾಡೋಕ್ಕಾಗುತ್ತೆ. ಈಗ ನಮ್ಗೆ ಅದು ಆಗಿ ಬರಲ್ಲ ಅಂದ ತಕ್ಷಣ ಅದು ಲೈಕ್ ಅ ಬ್ಯಾಡ್ ಓಮನ್. ಸೊ ನೀವು ಡೋಂಟ್ ವಾಂಟ್ ಟು ಕ್ರಾಸ್ ದಟ್ ಲೈನ್. ಯಾಕೆ ಸುಮ್ಮನೆ ಯಾಕೆ ಹಾಕೊಂಡು ಇನ್ನೇನಾದರೆ ಏನಕ್ಕಪ್ಪ ಅಂತ ಬಿಟ್ಬಿಡೋದು. ಸೊ ಆವಾಗ ಡಾರ್ಕ್ ಕಲರ್ಸ್ ಲೈಕ್ ಡಾರ್ಕ್ ಬ್ರೌನ್, ಡಾರ್ಕ್ ಗ್ರೀನ್, ನೇವಿ ಬ್ಲೂ, ಸೊ ವಿಚ್ ಆರ್ ಕ್ಲೋಸ್ ಟು ಬ್ಲ್ಯಾಕ್, ಅದರಲ್ಲೇ ಸಮಾಧಾನ ಮಾಡ್ಕೊಬೇಕಷ್ಟೇ. ಓಕೆ. ಅಂದರೆ ಇವಾಗ ಫ್ಯಾಷನ್ ಅವ್ರ ಹತ್ರಕ್ಕೆ ತುಂಬ ಜನ ಬರೋದು ಕಡಿಮೆ, ಅದಕ್ಕೇನು ಹೇಳ್ತೀರಾ ನೀವು? ಬರಬೇಕು ಅಂತೀರಾ, ಟೈಲರ್ ಹತ್ರ ಹೊಲಿಸ್ಕೊಳ್ಳಿ ಅಂತೀರಾ? ಇಲ್ಲ, ನಮಗೊಂದು ಐಡಿಯಾ ಇದ್ದರೆ, ನಾನು ಮುಂಚೆನೂ ಹೇಳಿದೆ ನಿಮಗೆ, ಒಬ್ರೊಬ್ರಿಗೆ ಕ್ಲಾರಿಟಿ ಭಾಳ ಇರುತ್ತೆ. ನಾನು ಹಿಂಗೆ ಬೇಕು, ಹಾಗೆ ಬೇಕು, ಇದೇ ಬಟ್ಟೆ, ಈ ಕಟ್ಟು, ಅವ್ರಿಗೆ ಕ್ಲಾರಿಟಿ ಇರುತ್ತೆ. ಅಂಥವ್ರು ಸ್ಟ್ರೇಟ್ ಟೈಲರ್ ಹತ್ರ ಹೋಗಿ ಮಾಡಿಸ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಬಟ್ ಒಬ್ರೊಬ್ರಿಗೆ ಅದು ಐಡಿಯಾನೇ ಇರಲ್ಲ. ನೀವು ಯು ವಿಲ್ ಬಿ ಸರ್ಪ್ರೈಸ್ಡ್. ಅವ್ರಿಗೇನು ಚೂರು ಏನು ಬಟ್ಟೆ, ಯಾವ ಥರ ಏನೂ ಐಡಿಯಾ ಇರಲ್ಲ. ಸೊ ಅಂಥವ್ರಿಗೆ ವಿ ಕಮ್ ಇನ್ ಟು ದ ಪಿಕ್ಚರ್. ಆ ಕಾನ್ಫಿಡೆನ್ಸ್ ನಾವು ಅವ್ರಿಗೆ ಕೊಡ್ತೀವಿ. ಇಲ್ಲ, ಇದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇದು ಚೆನ್ನಾಗಿ ಕಾಣುತ್ತಾ, ನಮ್ಗೊಂದು ಡೌಟಲ್ಲಿ ಇರ್ತಾರೆ. ಅಂಥವ್ರಿಗೆ ವಿ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್. ಏನಂದರೆ ಫ್ಯಾಷನ್ ಡಿಸೈನರ್ಗೆ ಹೋದರೆ ಖರ್ಚು ಜಾಸ್ತಿ ಆಗಿಬಿಡುತ್ತೆ, ಕಾಸು ಜಾಸ್ತಿ ಆಗಿಬಿಡುತ್ತೆ. ಬೇರೆ ಕಡೆಗೆ ಹೋದರೆ ಒಂದು ಬ್ಲೌಸ್ನ ಒಂದು 200 ರೂಪಾಯಿ 300 ರೂಪಾಯಿಗೆ ಹೊಲ್ಕೊಡ್ಬೋದು. ಫ್ಯಾಷನ್ ಡಿಸೈನರ್ಗೆ ಹೋದರೆ 3000 ರೂಪೀಸ್ ಕಡೆ ಒಂದು ಬ್ಲೌಸ್ ಹೊಲಿಯಕ್ಕೆ. ನಿಜನಾ? ನಿಜ. ನೀವು ನಿಜ ಅಂತ ಇದ್ದೀರಾ? ಹೌದಾ? ನಿಜ. ಎಷ್ಟೊಂದು ಬ್ಲೌಸ್ ಹೊಲಿಯಕ್ಕೆ ಅಪ್ರಾಕ್ಸಿಮೇಟ್ಲಿ? ಅಂದರೆ ಮಿನಿಮಮ್ ಒಂದು ವಿತ್ ಎಂಬ್ರಾಯ್ಡ್ರಿ ಅಂದರೆ ಮಿನಿಮಮ್ 5000 ಬ್ಲೌಸ್ಗ? ಅಯ್ಯೋ ಅಯ್ಯಪ್ಪ, 5000 ರೂಪಾಯಿ ಬ್ಲೌಸ್ ಹೊಲಿಕ್ಕೆ? ಮೇಡಮ್ ಸುಳ್ಳು ಹೇಳ್ಬಿಡಿ ನೀವು. ಇಲ್ಲ ರೀ, ನಿಜ. ನಿಜನಾ? ಅಂದ್ರೆ ಒಂದು ಡ್ರೆಸ್ ಡಿಸೈನ್ ಡ್ರೆಸ್ ಹೊಲಿಯಕ್ಕೆ, ಎಕ್ಸಾಂಪಲ್ ಡ್ರೆಸ್ ಹೊಲಿಯಕ್ಕೆ, ಸುಮ್ಮನೆ ಹೊಲಿಯಕ್ಕೆ ರೇಟ್ ಸುಮ್ಮನೆ ಅಲ್ಲ, ನಿಮ್ಮ ಡಿಸೈನ್ ಒಳ್ಳೆ ಒಳ್ಳೆ ಒಂದು 10 ಆನ್ವರ್ಡ್ಸ್. ಓಹೋ 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 ಓಕೆ ಓಕೆ ಓಕೆ, ಇರ್ಬೋದು. ಯಾಕಂದ್ರೆ ನಮಗೆ ಈ ಡಿಸೈನ್ ಬೇಕು, ನಮ್ಗೆ ಈ ತರ ಬೇಕು ಅಂದಾಗ ನೀವು ಅವ್ರಿಗೋಸ್ಕರ ಸಮಯನ ಆಗ್ತದೆ. ಹಾಗಂತಲ್ಲ, ಈಗ ಒಬ್ರೊಬ್ರದ್ದು ಒಂದೊಂದು ಥರ ಏನು ಡಿಸೈನ್ ಇರುತ್ತೆ ಮೇಡಮ್ ಬ್ಲೌಸ್ ಅಲ್ಲಿ? ಹೇಳಕ್ ಬಿಟ್ರೆ ಹೇಳ್ತೀನಿ, ಅದೇ ಅರ್ಥ ಆಗ್ತಾ ಇಲ್ಲಪ್ಪ, ಹೇಳಿ ಮೇಡಮ್ ಹೇಳಿ. ನೋಡಿ, ಒಬ್ರೊಬ್ರು ಸಿಂಥೆಟಿಕ್ ಯೂಸ್ ಮಾಡ್ತಾರೆ, ನಾನು ಸಿಂಥೆಟಿಕ್ ಟಚ್ಚು ಮಾಡಲ್ಲ. ಐ ಆಮ್ ಓನ್ಲಿ ಪ್ಯೂರ್ ಫ್ಯಾಬ್ರಿಕ್ಸ್. ಸೊ ಈಗ ಪ್ಯೂರ್ ಫ್ಯಾಬ್ರಿಕ್ಸ್ ಪರ್ ಮೀಟ್ರ್ 1500-2000 ಹಂಗಿರುತ್ತೆ. ಅದರಲ್ಲಿ ನಾನು ಎಂಬ್ರಾಯ್ಡ್ರಿನೂ ಅಷ್ಟೇ, ಐ ಯೂಸ್ ವೆರಿ ಹೈ ಟೆಕ್ನಿಕ್ ಎಂಬ್ರಾಯ್ಡ್ರೀಸ್, ವೆರಿ ವೆಲ್ ಕ್ವಾಲಿಫೈಡ್ ಎಂಬ್ರಾಯ್ಡರ್ಸ್. ಅವ್ರ ಸ್ಯಾಲರೀಸ್ ಆರ್ ವೆರಿ ಹೈ. ಸೊ ಆಲ್ ದಟ್ ಕಮ್ಸ್ ಇನ್ ಟು ದ ಪಿಕ್ಚರ್ ಆ್ಯಂಡ್ ವಿ ಗೋ ಇನ್ ಟು ದ ಡ್ರಾಯಿಂಗ್ ಆಲ್ಸೋ. ಸುಮ್ಮನೆ ಏನೋ ಒಂದು ಬುಕ್ಕಲ್ಲಿ ತೊಗೊಂಡು ಡ್ರಾಯಿಂಗ್, ನೋ, ವಿ ಕ್ರಿಯೇಟ್ ದ ಡ್ರಾಯಿಂಗ್ ಫಾರ್ ದಟ್ ಪರ್ಟಿಕ್ಯುಲರ್ ಸಾರಿ ಸ್ಪೆಸಿಫಿಕ್ಲಿ. And we get fabric particularly for that sari. We suggest correct color. Sometimes if it goes wrong, I take the responsibility most of the times that I'll take it back sometimes. Not every time, but I'm quite sure ಎಲ್ಲೋ ಒಂದು ಸರಿ ಅದು ನಿಮಗೆ ಸರಿ ಬಂದ್ರೆ ನೀವು ಕೊಡೋದೇ ಇಲ್ಲ, ರಿಜೆಕ್ಟ್ ಮಾಡಿ ಇನ್ನೊಂದು ನನಗೆ ಸಮಾಧಾನ ಇಲ್ಲ ಅಂದ್ರೆ ನಾನು ಕೊಡಲ್ಲ. ಓಕೆ. ಸೊ ದಟ್ ಆ ಗ್ಯಾರಂಟಿನೂ ಬರುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭೂಮಿಯವರು ಬಂದಿದ್ದಾರೆ, ಫ್ಯಾಷನ್ ಡಿಸೈನ್ ಬಗ್ಗೆ ಮಾತಾಡಿದ್ದಾರೆ. ಯಾಕಂದರೆ ಇವೆಲ್ಲ ನಾನು ಕೇಳಿರೋ ಪ್ರಶ್ನೆಗಳೆಲ್ಲ ಎಲ್ಲರೂ ನಮ್ಮನ್ನು ಕೇಳಿರ್ತಾರೆ, ಮುಳ್ಳಿ ನಮಗೆ ಫೋನ್ ಸಿಗ್ತಾಯಿಲ್ಲ, ದಯವಿಟ್ಟು ಈ ಥರ ಪ್ರಶ್ನೆಗಳೆಲ್ಲ ಕೇಳಿ ಅಂತ. ಥ್ಯಾಂಕ್ ಯು ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಫ್ಯಾಷನ್ ಡಿಸೈನ್ ಬಗ್ಗೆ ಸ್ವಲ್ಪ ಹೇಳಿದ್ದೀರಾ. ಸಾಧ್ಯ ಆದರೆ ಒಂದು ಡಿಸೈನ್ ಮಾಡಿ ನನಗೂ ಕೊಟ್ಟರೆ, ನೀವು ಗಂಡಸರ ಟೈಲರ್ ಅಲ್ವಲ್ಲ ಮೇಡಮ್? ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಣ್ಣನ್ ದೇವನವರು ಒಂದು ಗಿಫ್ಟ್ ಹ್ಯಾಂಪರ್ನ ನಿಮಗೆ ಕೊಟ್ಟಿದ್ದಾರೆ, ಮೇಡಮ್ ಕೊಟ್ಬಿಡಿ ಅಂತ. ಒಳ್ಳೆ ಬಿಸ್ನೆಸ್ ಬರಲಿ, ಎಲ್ಲರಿಗೂ ಒಳ್ಳೆ ಡಿಸೈನ್ ಮಾಡಿಕೊಡಿ. ಥ್ಯಾಂಕ್ ಯು. ಓಕೆ, ಮೇಡಮ್ನ ಕಳಿಸ್ಬಿಟ್ಟು ಇನ್ನೊಬ್ರು ಕರ್ಕೊಂಬರ್ತಾ ಇದ್ದೀನಿ. ಏನು ಸ್ಪೆಷಲ್ ಅಂತೀರಾ? ಮೊನ್ನೆಲ್ಲ ಕೂದಲಿಲ್ಲದವ್ರೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಪ್ಪ. ಮುಳ್ಳಿಯವರೇ ಕೂದಲಿಲ್ಲ, ಅದಕ್ಕೆ ಯಾರಿಗೆ ಕರ್ಕೊಂಬರ್ತಾ ಇದ್ದೀವಿ ಅಂತ ಬ್ರೇಕ್ ನನ್ನ ತಿಳಿಸ್ತೀನಿ. ಈ ತಗೊಳ್ಳ ಮತ್ತೊಂದು ಕಣ್ಣನ್ ದೇವಾನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೇವಾನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿ ಗೋಲ್ಡ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕೂದಲಿಲ್ಲದವ್ರಿಗೆ ಟೆನ್ಷನ್ನೇ ಇಲ್ಲ, ಕೂದಲು ಬೆಳೆಯಲ್ಲ, ನೀವು ಬಿಡಲ್ಲ. ಆದ್ರಿಂದ ಒಂದು ಇಮಿಡಿಯೇಟಾಗಿ ಸೊಲ್ಯೂಷನ್ನ ತಂದಿದ್ದೀವಿ. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ? ವಸುಂಧರಾ ಅಂತ. ವಸುಂಧರಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಲೆ ಮೇಲೆ ಏನು ಬರುತ್ತೋ ಅದನ್ನೇ ಮಾಡ್ತಾರೆ ಇವರು. ನಿನ್ನೆ ತಲೆ ಒಳಗಿರೋರು ಮಾತನ್ನ ಕಳಿಸಿದ್ವಿ, ಇವತ್ತು ತಲೆ ಮೇಲಿರೋರನ್ನ ಮಾತಾಡಿ ಕಳಿಸಿದ್ವಿ. ತೋರಿಸಿಮ್ಮ, ಇದು ಏನಿಸ್ತಾ ಇದೆ ನೋಡ್ಬಿಟ್ಟು ನಿಮಗೆ? ಹಾಂ, ನೋಡಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ.
ಇದಕ್ಕೆ ವಿಗ್ ಅಂತ ಕರೀತಾರೆ ಕನ್ನಡದಲ್ಲಿ. ಓಕೆ ನೋಡಿ, ಇದನ್ನ ಹಾಕ್ಕೊಂಡ್ರೆ ಕೂದಲು ಬೆಳೆಸೋ ಅವಶ್ಯಕತೆಯೇ ಇಲ್ಲ, ಅದು ಬೆಳೆಯಲ್ಲ, ನೀವು ಬಿಡಲ್ಲ. ಅದಕ್ಕೆ ಈ ಬೆಳೆದಿದ್ದವರಿಗೆಲ್ಲ ಏನು ಮಾಡಬೇಕು ಅಂದಾಗ ವಸುಂಧರವ್ರನ್ನ ಕರ್ಕೊಂಬಂದು, ವಸುಂಧರ ಅವರೇ ಈ ವಿಗ್ಗಳೆಲ್ಲ ನೀವೇ ಮಾಡಿದ್ದು. ಹೌದು. ಈ ವಿಗ್ ಮಾಡಬೇಕು ಅಂತ ಹೆಂಗೆ ಅನಿಸ್ತು ನಿಮಗೆ? ಮೊದಲಿಂದ ನನಗೆ ಈ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇತ್ತು. ಓಕೆ. ಈಗಾಗಲೇ ಒಂದು 20 ಇಯರ್ಸಿಂದ ನಾನು 20 ಇಯರ್ಸಿಂದ ವಿಗ್ಗಳು ಮಾಡ್ತಾ ಇದ್ದೀರಾ? ಈ ಫೀಲ್ಡಲ್ಲಿ. ಎಲ್ಲಿದೆ ನಿಮ್ಮ ಮನೆ? ನಾವು ಹ್ಯಾವ್ ಒಂದು ಸ್ಮಾಲ್ ಯೂನಿಟ್ ಇದೆ. ಎಲ್ಲಿ ಮೇಡಮ್? ಮೈಸೂರು ರೋಡಲ್ಲಿ. ಮೈಸೂರಲ್ಲಿ ಯೂನಿಟ್ ಇದೆ. ನಿಮ್ಮ ಆಫೀಸ್ ಎಲ್ಲಿದೆ? ಆಫೀಸು ಬೆಂಗಳೂರಲ್ಲೇ ಇದೆ. ಬೆಂಗಳೂರಲ್ಲಿ ಆಫೀಸ್ ಇದೆ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ತಲೆಗೆ ಸರಿಯಾಗಿ ಕೂದಲನ್ನ ಮಾಡ್ಕೊಡ್ತೀರಾ. ಯಾರ್ಯಾರು ಮಾಡಿದ್ದೀರಾ ಇಲ್ಲಿ ತನಕ ಫೇಮಸ್ ಆಗಿರೋರಿಗೆ? ನೆನಪಿಲ್ಲ, ಎಲ್ಲರೂ ಭಾಳ ಜನ ಮಾಡಿಸ್ಕೊಂಡಿದ್ದಾರೆ. ಭಾಳ ಜನ. ಓಕೆ. ಆಮೇಲೆ ಪರ್ಮನೆಂಟ್ ಇರೋ ವಿಗ್ಗು ಹಾಕ್ತೀರಾ ನೀವು? ಪರ್ಮನೆಂಟು ಆಗುತ್ತೆ, ಮಾಡ್ಬೋದು. ನೀವು ಹೊಲ್ದು ಬಿಡ್ತೀರಾ ತಲೆಗೆ? ಹೊಲಿತೀವಿ ಮೇಡಮ್. ರಕ್ತ ಬರಲ್ವಾ? ಇಲ್ಲ, ನಾನ್ ಸರ್ಜಿಕಲ್ ಪ್ರೊಸೆಸ್ಸಲ್ಲಿ ಅಂತ ಮಾಡ್ತೀವಿ. ಆ ಕೂದಲಿಗೂ ಆದರೆ ಹೊಲಿಬೇಕಂದ್ರೆ ಅವರ ತಲೆಯಲ್ಲಿ ಸ್ವಲ್ಪ ಕೂದಲಿರಬೇಕು. ನಮ್ಮಲ್ಲಿ ಅವ್ರು ಬರೋದು ಅಂದರೆ ಇವಾಗ 21 ಇಯರ್ಸಲ್ಲಿ ಹುಡುಗರು ಈಗ ಫ್ರಂಟಲ್ಲಿ ಕೂದಲಿರೋದಿಲ್ಲ. ಓಕೆ. ಹಿಂದೆ ಎಲ್ಲ ಚೆನ್ನಾಗಿರುತ್ತೆ ಪಾಪ, ಫ್ರಂಟಲ್ಲಿ ಥಿನ್ ಹಿಂಗ್ ಹೇರ್ ಆಗಿಬಿಡುತ್ತೆ, ಇಲ್ಲದ್ರೆ ತುಂಬ ಭಾಳ 24 ಹೊತ್ತಿಗೆ ಸುಮಾರು ಒಂದು 50 ವರ್ಷದವ್ರ ಥರ ಈ ಒಂದು ಟ್ರೆಂಡ್ ಆಗಿದೆ ಹುಡುಗರದು. ಕಾಲೇಜು ಓದೋವಾಗಲೇ ಶುರುವಾಗ್ಬಿಟ್ಟಿರುತ್ತೆ. ಆ ಥರ ಪ್ರಾಬ್ಲಮ್ ಇದ್ದಾಗ ಇದನ್ನು ಸ್ಟಿಚ್ ಮಾಡ್ತೀವಿ. ಗೊತ್ತೇ ಆಗಲ್ಲ ಅದು? ಗೊತ್ತಾಗಲ್ಲ. ಅವ್ರ ಮೊದಲು ಯಾವ ಸ್ಟೈಲ್ ಇತ್ತು ಅದೇ ಸ್ಟೈಲ್ ಬರುತ್ತೆ. ಅದು ಕಟಿಂಗ್ ಮಾಡ್ಸಂಗಿಲ್ಲ, ಏನೂ ಬೇಕಾಗಲ್ಲ. ಅವ್ರ ಕೂದಲು ಬೆಳೆಯುತ್ತೆ. ಅವ್ರ ಕೂದಲು ಬೆಳೆಯುತ್ತೆ, ಈ ಕೂದಲು ಹಂಗೆ ಇರುತ್ತೆ. ಎಷ್ಟು ದಿನಕ್ಕೆ ಒಂದು ಸರಿ ಅದನ್ನ ಚೇಂಜ್ ಮಾಡಿಸ್ಬೇಕು? ಎಷ್ಟು ವರ್ಷಕ್ಕೆ? ಏನಿಲ್ಲ, ಅದು 3-4 ಇಯರ್ಸ್ ಇರುತ್ತೆ. ಆಮೇಲೆ ಕಟ್ ಮಾಡಿ ಬೆಲ್ಲಿ ಹಾಕ್ಸ್ಕೊಳ್ಳೋದು, ಹಾಕ್ಕೊಳ್ಬೋದು. ಇಲ್ಲಾಂದ್ರೆ ಅದನ್ನೇ ಸರ್ವಿಸ್ ಮಾಡ್ತೀವಿ. ಸರ್ವಿಸು ಮಾಡ್ತೀರಾ? ಓಕೆ. ಈ ಸಾಮಾನ್ಯವಾಗಿ ಈ ವಿಗ್ಗಿಗೆ ಎಷ್ಟಾಗುತ್ತೆ? ಇದು ನಾನು ಕೇಳಿರೋ ವಿಗ್ಗು ಸರ್, ನಮ್ಮಲ್ಲಿ ಮಿನಿಮಮ್ ರೇಂಜು 3000 ಇದೆ. ಅಂದರೆ ಇದೆಲ್ಲ ಹ್ಯೂಮನ್ ಹೇರು, ಮನುಷ್ಯನ ಕೂದಲೇನ ಇದು? ಕೂದಲು ಹಂಗೆ ಕಾಣುತ್ತಲ್ಲ, ಗೊತ್ತಾಗಲ್ಲ. ಹಾಕೊಳ್ಳ ನಾನು ಇದನ್ನ? ಹಾಕೋಬೋದು ಸರ್. ಹಾಕೊಳ್ಳಿ. ಹೆಂಗೆ ಹಾಕೊಳ್ಳಿ? ಇದು ಮುಂದ್ಗಡೆನಾ? ಹಂಗೆ ಕೂದಲು ಇದು ಮುಂದೆ ತಾನೆ? ಇದು ಫ್ರಂಟ್. ಟಣನ್ 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 ಹಂಗೆ ಕಾಣುತ್ತಾ? ಸ್ವಲ್ಪ ಹಿಂದೆ ಹೇಳ್ಕೊಳ್ಳಿ. ಹಿಂದೆ ಹೇಳ್ಕೊಳ್ಳ? ರೈಟ್. ಇನ್ನೂ ಸ್ವಲ್ಪ ಹಿಂದೆ ಹೇಳ್ಕೊಳ್ಳ? ಓಕೆ. ಓಹೋ ಚೆನ್ನಾಗಿ ಕಾಣ್ತಾ ಇದ್ದೀನಾ? ಖರಾಬ ಕಾಣ್ತಾ ಇದ್ದೀರಾ? ಪರವಾಗಿಲ್ಲ, ನೋ ಪ್ರಾಬ್ಲಮ್. ಓಕೆ. ಈ ವಿಗ್ಗಿನ ವಿಶೇಷ ಕಾರ್ಯಕ್ರಮ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಸುಂಧರ ಅವರು ಬಂದಿದ್ದಾರೆ. ಬೆಂಗಳೂರಲ್ಲಿ ಯೂನಿಟ್ ಇದೆ. ಅದಕ್ಕಿಂತ ಮೊದಲು ಒಂದು ನಿಮಿಷ. ಹಲೋ. ನಮ್ಮ ಇವತ್ತಿನ ನಮಸ್ಕಾರ. ಬಂದೇ ಬಿಟ್ರಾ? ನಮಸ್ಕಾರ ರಾಘು. ನಮಸ್ತೆ ಮುರಳಿಯವರೇ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಾಘು ಅವರು ಬಂದಿದ್ದಾರೆ. ಜಾಬ್ ಎಕ್ಸ್ಪರ್ಟು. ಕಳೆದ ವಾರ ಇವರು ಸಾಗರದಲ್ಲಿ ಒಂದು ಜಾಬ್ ಮೇಳವನ್ನು ಮಾಡಿದ್ರು, ಉದ್ಯೋಗ ಮೇಳವನ್ನು ಮಾಡಿದ್ರು. ಉದ್ಯೋಗದ ಬಗ್ಗೆ ಸಿಕ್ಕಾಪಟ್ಟೆ ಯುವಕರಿಗೆ ಮಾಹಿತಿ, ಯುವತಿಯರಿಗೆ ಮಾಹಿತಿ, ಎಲ್ಲರಿಗೂ ಮಾಹಿತಿ ಸಿಕ್ಕಿತ್ತು. ತುಂಬ ಜನ ಖುಷಿಪಟ್ಟು ನಮಗೆ ಮೇಲನ್ನು ಮಾಡಿದ್ದಾರೆ. ಹೋಗಿದ್ದಕ್ಕೆ ತುಂಬ ಅನುಕೂಲ ಆಯಿತು ಅಂತ ಹೇಳಿದರೆ. ಈ ವಾರ ಏನು ನಡೀತಾ ಇದೆ ರಾಘವ್? ಮುರಳಿಯವರೇ, ಲಾಸ್ಟ್ ವೀಕ್ ನಾನು ಹೇಳ್ದಂಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಅದರದೊಂದು ಅಂಕಿ ಅಂಶಗಳ ನನ್ನ ಹತ್ರ ಇದೆ, ಅದನ್ನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಒಟ್ಟು ಒಂದು 140 ಕಂಪನಿಗಳು ಭಾಗವಹಿಸಿದ್ದು. ಅದರಲ್ಲಿ 12,165 ಉದ್ಯೋಗಾರ್ಥಿಗಳು ಭಾಗವಹಿಸಿದ್ರು, ಅಂದ್ರೆ ಕ್ಯಾಂಡಿಡೇಟ್ಸ್. ಓಕೆ. ಅದರಲ್ಲಿ ಒಟ್ಟಾರೆ 1479 ಜನಕ್ಕೆ ಸ್ಥಳದಲ್ಲಿಯೇ, ಅಂದ್ರೆ ಅಲ್ಲೇ ಅವ್ರಿಗೆ ಜಾಬ್ ಪೋಸ್ಟಿಂಗ್ ಆಯ್ತು. ಮತ್ತೆ 2377 ಜನಕ್ಕೆ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅವ್ರನ್ನ ನೆಕ್ಸ್ಟ್ ರೌಂಡ್ಸ್ ಗೆ ಇಂಟರ್ವ್ಯೂಸ್ ಕರೆದು ಅದನ್ನ ಪ್ರೊಸೆಸ್ ಮಾಡ್ತಾರೆ ಅದೇ ಕಂಪನಿಗಳು. ಮತ್ತೆ ಅದೇ ರೀತಿ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗಿದಾರಲ್ಲ ಯಾರು ಇದಕ್ಕೆ ಟ್ರೈನಿಂಗ್ ಗೆ, ಈ ಗವರ್ಮೆಂಟ್ ಕಡೆಯಿಂದ ಟ್ರೈನಿಂಗ್ ಸೆಲೆಕ್ಟ್ ಆಗಿರುವಂತವ್ರು 1448. ಓಕೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಇದು ಒಂದು ಲಾಸ್ಟ್ ವೀಕ್ ನಾವು ಮಾಡಿದಂತ ಉದ್ಯೋಗ ಮೇಳದ ಒಂದು ಅಂಕಿ ಅಂಶಗಳು. ಖಂಡಿತ. ಥ್ಯಾಂಕ್ ಯು ರಾಘವ್. ಈ ವಾರ ಏನ್ ಕೆಲಸ ಖಾಲಿ ಇದೆ? ಈ ವಾರ ಮುರಳಿಯವರೇ, ನನ್ನ ಹತ್ರ ಒಂದು 3 ಕಂಪನಿ ಅವ್ರದ್ದು ರಿಕ್ವೈರ್ಮೆಂಟ್ಸ್ ನನ್ನ ಹತ್ರ ಬಂದಿದೆ. ಈ 3 ಕಂಪನಿ ರಿಕ್ವೈರ್ಮೆಂಟ್ಸ್ ನಾನು ಇವಾಗ ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಕ್ಯಾಂಡಿಡೇಟ್ಸ್ ಒಂದು ಪೆನ್ನು ಪೇಪರ್ ತಗೊಂಡು ಇದ್ರ ಮೇಲೆ ಏನೇನ್ ಡೀಟೇಲ್ಸ್ ನಾನು ಕೊಡ್ತಾ ಇದೀನಿ ಬರ್ಕೋಬಹುದು. ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಡ್ತೀನಿ ನಾನು. ಹೇಳಿ ಸರ್. ಸೊ ಅವ್ರು ನೋಟ್ ಮಾಡ್ಕೋಬಹುದು. ಹೇಳಿ. ಸೊ ಫಸ್ಟ್ ಕಂಪನಿ ಎಂಫೆಸಿಸ್ ಅಂತ ಒಂದು ಕಾಲ್ ಸೆಂಟರ್ ಇರ್ತಿದ್ದು. ಸೊ ಇದು ಪೈ ಲೇಔಟ್ ಟಿನ್ ಫ್ಯಾಕ್ಟರಿ ಓಲ್ಡ್ ಮಡ್ರಾಸ್ ರೋಡ್ ನಲ್ಲಿದೆ. ಸೊ ಇವ್ರಿಗೆ ಕಸ್ಟಮರ್ ಸಪೋರ್ಟ್ ಆಫೀಸರ್ಸ್ ಬೇಕಾಗಿದ್ದಾರೆ. ಕ್ವಾಲಿಫಿಕೇಶನ್ ಬಂದು ಇವರು PUC ಓದಿದ್ರೆ ಸಾಕು, PUC ಮೇಲೆ ಏನ್ ಮಾಡಿದ್ರು ನಾವು ಅವ್ರನ್ನ ಕೆಲ್ಸಕ್ಕೆ ತಗೊಂತೀವಿ ಅಂತ ಹೇಳ್ತಾ ಇದಾರೆ. ಇವ್ರಿಗೆ ಬೇಕಾಗಿರುವಂತ ಪೋಸ್ಟ್ 500 ಜನ ಬೇಕು ಇವ್ರಿಗೆ ಇಮಿಡಿಯೇಟ್ ಆಗಿ. 500 ಜನಕ್ಕೆ ಕೆಲಸ ರೆಡಿ ಇದೆ. 500 ಜನಕ್ಕೆ ಕೆಲಸ ರೆಡಿ ಇದೆ. ಸೊ ಇಲ್ಲಿ ಅವರು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಚರಿತ್ ದೇವ್ ಅಂತ ಇದಾರೆ. ಅವರು HR ಮ್ಯಾನೇಜರ್ ಇರ್ತಾರೆ ಅಲ್ಲಿ. ಅವರ ಮೊಬೈಲ್ ನಂಬರ್ ನಾನು ಹೇಳ್ತೀನಿ ಈಗ. 9035 1064 62. ಓಕೆ. 106462.
ಓಕೆ ಸರ್. 9035106462. ಓಕೆ ಸರ್. ಓಕೆ, ನೆಕ್ಸ್ಟ್ ಹೇಳಿದೆ ಸರ್. ನೆಕ್ಸ್ಟ್ ಕಂಪ್ನಿ ಪ್ಯಾಂಟಲೂನ್ಸ್ ಫ್ಯಾಷನ್ಸ್ ಅಂಡ್ ರಿಟೇಲ್ ಲಿಮಿಟೆಡ್. ನಾವೆಲ್ಲ ನೋಡಿರ್ತೀವಿ, ಪ್ಯಾಂಟಲೂನ್ಸ್ ನೋಡಿರ್ತೀವಿ, ಅಲ್ಲಿ ನಾವು ಬಟ್ಟೆ ಎಲ್ಲ ಖರೀದಿ ಮಾಡಿರ್ತೀವಿ. ಹೌದು ಸರ್, ಹೇಳಿ. ಸೊ ಇವ್ರಿಗೆ ರಿಕ್ವೈರ್ಮೆಂಟ್ ಇದೆ ಕೋರ್ಮಂಗ್ಲಾ, ಸೋನಿ ಸಿಗ್ನಲ್, ನೆಕ್ಸ್ಟ್ ಟು KFC. ಓಕೆ. ಇವ್ರಿಗೆ ಬೇಕಾಗಿರುವಂತದ್ದು ಫ್ಯಾಷನ್ ಅಸಿಸ್ಟೆಂಟ್ ಕಸ್ಟಮರ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಮತ್ತೆ ಕ್ಯಾಶಿಯರ್ಸ್ ಕೂಡ ಬೇಕಾಗಿದ್ದಾರೆ. ಓಕೆ. ಇವರು PUC ಮತ್ತೆ ಮೇಲ್ಪಟ್ಟವರು, PUC ಮೇಲೆ ಏನ್ ಓದಿದ್ರು ನಾವು ಇವ್ರನ್ನ ಕೆಲ್ಸಕ್ಕೆ ತಗೊಳ್ತೀವಿ ಅಂತ ಹೇಳ್ತಾ ಇದಾರೆ. ಒಟ್ಟು ಬೇಕಾಗಿರುವಂತ ಜನ 50 ಜನ ಬೇಕಾಗಿದ್ದಾರೆ ಅವ್ರಿಗೆ. ಓಕೆ. ಸೊ 50 ಜನ ಅವ್ರಿಗೆ ಬೇಕಾಗಿದ್ದಾರೆ. ಅವ್ರದ್ದು ಕಾಂಟ್ಯಾಕ್ಟ್ ಪರ್ಸನ್ ವಿಜಯ್ ಕುಮಾರ್ ಅಂತ ಹೇಳಿ, HR ಮ್ಯಾನೇಜರ್. ಓಕೆ. ಅವರ ಮೊಬೈಲ್ ನಂಬರ್ 984477 ಓಕೆ 5465. 5465. ಓಕೆ, ಬರ್ಕೊಂಡಿದ್ದಾರೆ. 984477 ಓಕೆ, ಡನ್. ಮತ್ತೆ ಇನ್ನೆಲ್ಲಿ ಕೆಲಸ ಅಷ್ಟೇನಾ? ಇನ್ನೊಂದು ಕಂಪ್ನಿ ಮೇಗಸ್ ಕಸ್ಟಮರ್ ಡೈಲಾಗ್ ಅಂತ, ಇದು ಒಂದು ಕಾಲ್ ಸೆಂಟರ್ ಇರ್ತದೆ. ಸೊ ಇಲ್ಲಿ ಅವ್ರಿಗೆ ಸೀನಿಯರ್ ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ಸ್ ಬೇಕಾಗಿದ್ದಾರೆ. ಓಕೆ. ಸೊ ಇವರು ಕೂಡ PUC ಅಂಡ್ ಅಬೌವ್ ಮತ್ತೆ ಗ್ರಾಜುಯೇಟ್ಸ್ ನಾವು ಹೈರ್ ಮಾಡ್ತೀವಿ ಅಂತ ಹೇಳ್ತಾರೆ. ಒಟ್ಟು 150 ಹುದ್ದೆಗಳು ಖಾಲಿ ಇದೆ ಇವ್ರ ಹತ್ರ. ವೆರಿ ಗುಡ್ ಸರ್, ವೆರಿ ಗುಡ್. ಇವರು ಸುಖೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ. ಓಕೆ. 8867 ಓಕೆ 0843 ಓಕೆ 62. ಓಕೆ ಸರ್. ಓಕೆ. ಇದಿಷ್ಟು ಈ ವೀಕ್ ಕೊಡ್ತಾ ಇರುವಂತ ಜಾಬ್ ಡೀಟೇಲ್ಸ್. ಮುಂದಿನ ವಾರ ಹುಬ್ಳಿ ಅಥವಾ ಬೇರೆ ರೀಜನ್ ಅಲ್ಲಿ ನಾವು ಜಾಬ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ಕೊಡ್ತೀವಿ. ಥ್ಯಾಂಕ್ ಯು ರಾಘವ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಘವ್ ಅವರು, ನಮ್ಮ ಜಾಬ್ ಎಕ್ಸ್ಪರ್ಟ್ ಅವರು. ಎಲ್ಲೆಲ್ಲಿ ಕೆಲಸ ಸಿಗುತ್ತೆ ಆ ಕೆಲಸಗಳಿಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಕಳೆದ ವಾರ ಅದ್ಭುತವಾಗಿರುವಂಥ ಕೆಲಸದ ಮಾಹಿತಿಯನ್ನು ಕೊಟ್ಟಿದ್ರು. ಸಾಗರದಲ್ಲಿ ಒಂದು ಉದ್ಯೋಗ ಮೇಳ ನಡೀತಾ ಇತ್ತು ನೆಹರು ಮೈದಾನದಲ್ಲಿ. ಸಿಕ್ಕಾಪಟ್ಟೆ ಜನಕ್ಕೆ ನಮ್ಮಿಂದ ಉಪಯೋಗ ಆಗಿದೆ. ಈ ವಾರದಲ್ಲೂ ಕೂಡ ಸಿಕ್ಕಾಪಟ್ಟೆ ಬೆಂಗಳೂರಿನಲ್ಲಿ ಸುತ್ತಮುತ್ತ ಇರೋರಿಗೆ ಕೆಲಸ ಸಿಗುವಂಥ ಅವಕಾಶಗಳನ್ನ ಹೇಳಿದ್ದಾರೆ. ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳಿ, ಕೆಲಸನ ಗಿಟ್ಟಿಸ್ಕೊಳ್ಳಿ ಅಂತ ತಿಳಿಸ್ಕೊಂಡು ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾರ್ನಿಂಗ್ ವಿತ್ ಮುರಳಿ. ಬ್ರಿಟಾನಿಯಾ ಮಾರಿ ಗೋಲ್ಡ್ ಅವರ ಪವರ್ಡಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ, ಲುಕ್ಕೇ ಚೇಂಜ್ ಆಗೋಯ್ತಲ್ಲ, ಒಂಥರ ಚೆನ್ನಾಗಿ ಕಾಣ್ತಾ ಇಲ್ವೇನ್ರಿ? ಓಕೆ, ವಸುಂಧರಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ವಿಗ್ಗಳನ್ನ ಮಾಡ್ತಾ ಇದ್ದಾರೆ. ವಿಗ್ಗಳು ಮೇಡಮ್, ವಿಗ್ಗು ಮಾಡ್ತಾ ಇದ್ದೀರಾ, ಅವ್ರು 20 ವರ್ಷದಿಂದ ಮಾಡ್ತಾ ಇದ್ದೀರಾ, ಸೆಲೆಬ್ರಿಟಿಗಳಿಗೆ ಮಾಡ್ತಾ ಇದ್ದೀರಾ. ಇದನ್ನು ಕೊಟ್ರಿ ನೀವು ನನ್ನ ಕೈನಲ್ಲಿ. ಮುರಳಿ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಕೂದಲು ಅಂತ. ಇದು ಎಕ್ಸ್ಪೋರ್ಟ್ ಮಾಡೋದು, ಎಕ್ಸ್ಪೋರ್ಟ್ ಒಳ್ಳೆ ಕೂದಲಾಗ್ತೀರಾ? ಹಾಗೇನಿಲ್ಲ ಸರ್. ಓಕೆ. ಅದನ್ನು ಇದು ಏನಂದ್ರೆ ಹೈಜೆನಿಕ್ ಆಗಿರುತ್ತೆ. ಅವ್ರ ಎಕ್ಸ್ಪೆಕ್ಟೇಷನ್ ಯಾವ ಥರ ಇರುತ್ತೆ ಆ ಥರ ಮಾಡ್ತೇವೆ. ಅಂದರೆ ಯೂಶಲಿ ಏನಾದರೆ ಇದರಲ್ಲಿ ಸ್ಪ್ಲಿಟ್ಸು ಮತ್ತು ಈ ಕಟ್ಸು ಇದನ್ನೆಲ್ಲ ತೆಗೆದು ಸಾರ್ಟ್ ಮಾಡ್ತೀವಿ. 10 ಇಂಚಸ್ಸು, 12 ಇಂಚಸ್ಸು, 14 ಇಂಚಸ್, 18 ಇಂಚಸ್ ಅಂತ. ಅವ್ರು ಎಷ್ಟು ಇಂಚಿಗೆ ಆರ್ಡ್ರ್ ಇರುತ್ತೆ ಅಷ್ಟು ಇಂಚಿಗೆ ಇದನ್ನು ರೆಡಿ ಮಾಡ್ತೀವಿ. ಈಗ ಇದನ್ನ ಲೆಕ್ಕ ಅಂದರೆ ಇದು 24 ಇಂಚಸ್ ಅಂತ ಇಟ್ಕೊಳ್ಳಿ. 24 ಇಂಚಸ್ಗೆ ಇದನ್ನು ಮಾಡ್ತೀವಿ. ಕೂದಲನ್ನು ಹೊಲಿದ್ಬಿಟ್ಟು ಸ್ಟಿಚ್ ಮಾಡ್ತೀವಿ. ಕೂದಲಿಂದ ತರ್ತೀರಾ? ಟೆಂಪಲ್ಲು, ಓ, ನಮ್ಮ ಕೂದಲನ್ನು ನಮಗೆ ತಗೊಂಡು ಕೊಡ್ತೀರಾ ನೀವು? ಮೇಡಮ್, ಹೆಂಗಸರು ಕೂದಲು ಕೂಡ ಕಡಿಮೆ ಅಲ್ವಾ? ಟೆಂಪಲಲ್ಲಿ ಇಷ್ಟು ದೊಡ್ಡ ಕೂದಲೆಲ್ಲ ಎಲ್ಲಿ ಸಿಗುತ್ತೆ? ಇದೆ ಸರ್, ತಮಿಳ್ನಾಡು, ಆಂಧ್ರ, ಈ ಕಡೆ. ಇವತ್ತು ತಿರುಪತಿನಲ್ಲಿ ಕೋಟಿಗಟ್ಟಲೆ ಹುಂಡಿಗೆ ಹಾಕಿದ್ದಕ್ಕಿಂತ ಕೂದಲದಲ್ಲಿ ಪ್ರಾಫಿಟ್ ಜಾಸ್ತಿ ಇದೆ. ಹಂಗಂದ್ರೆ ಓಕೆ. ನಮ್ಮ ಕೂದಲನ್ನು ತಗೊಂಡು ನಮಗೆ ರೆಡಿ ಮಾಡ್ಕೊಡ್ತೀರಾ ನೀವು? ಓಕೆ, ಎಷ್ಟು ದಿನ ಬೇಕು ಒಂದು ವಿಗ್ ರೆಡಿ ಮಾಡಕ್ಕೆ? ಇದು ನಾವು ಮೆಷಿನ್ ಮೇಡ್ ಮಾಡಲ್ಲ ಸರ್, ಇದು ಹ್ಯಾಂಡ್ ಮೇಡ್ ಮಾಡ್ತೀವಿ. ಹ್ಯಾಂಡ್ ವರ್ಕರ್ಸ್ ಇದ್ದಾರೆ. ಆದರೆ ಇದರಿಂದ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಏನು ಬರಲ್ವಾ ಹಾಕೊಂಡಾಗ? ಆಸ್ ಆನ್ ಟುಡೇ ನಾವು ಯಾವತ್ತೂ ಇಲ್ಲ. ಇದು ಹೈಜೆನಿಕ್ ಆಗಿರುತ್ತೆ ಸರ್ ಕೂದಲು. ಅಲ್ಲಿ ಟೆಂಪಲಿಂದ ಬಂದ ಮೇಲೂ ಅದೇ ಬೇರೆ ಇಂಡಸ್ಟ್ರಿ ಇದೆ. ಅದನ್ನು ಕ್ಲೀನಿಂಗ್ ಮಾಡಿ ಸಾರ್ಟ್ ಮಾಡ್ತಾರೆ. ಕ್ಲೀನಿಂಗ್ ಮಾಡಿದ್ಮೇಲೆ ಅದನ್ನೆಲ್ಲ ಬ್ಲೀಚ್ ಮಾಡಿ ಅದನ್ನ ವೈಟ್ ಹೇರ್ಸು ಇದ್ರ ಹೇರ್ಸ್ ಎಲ್ಲ ತೆಗೆದು ಹಾಕಿ ಕ್ಲೀನ್ ಮಾಡಿ. ಮಿಷನರೀಸ್ ಇದೆ ಅದಕ್ಕೆಲ್ಲ? ಮಿಷನ್ಸ್ ಇಲ್ಲ. ಫಸ್ಟ್ ಅದನ್ನೆಲ್ಲ ಬಾಯ್ಲಲ್ಲಿ ಇದು ಮಾಡಿ, ಬಾಯ್ಲ್ ಮಾಡಿ ಆಮೇಲೆ ಅದಕ್ಕೆ ಕೆಮಿಕಲ್ಸ್ ಹಾಕಿ ಅದನ್ನು ಪ್ರೋಸೆಸ್ ಮಾಡ್ತಾರೆ. ಅಂದರೆ ಇದಕ್ಕೆ ಎಣ್ಣೆ ಏನು ಹಾಕಂಗಿಲ್ಲ? ಹಾಕ್ಬೋದು ಸರ್. ಇದಕ್ಕೆ ಎಣ್ಣೆ ಹಾಕ್ಬೋದಾ? ಹಾಕಿ ಆಮೇಲೆ ತೊಳೆಯೋದಂಗೆ? ಇಲ್ಲ, ಇಟ್ ಈಸ್ ವಾಷಬಲ್. ನಿಮಗೆ ಇಯರ್ಸ್ ಟುಗೆದರ್ ಬರುತ್ತೆ ಇದು ಬಾಳಿಕೆ. ಹಂಗಂತೀರಾ? ನಿಮ್ಮ ತಲೆ ಕೂದಲು ಬರದೇ ಇದ್ರು ಇದು ಬಾಳಿಕೆ ಬರುತ್ತೆ. ಯಾಕ್ರಿ ಒದ್ದಾಡ್ತೀರಾ ಕೂದಲು ಬಿದ್ದೋಯ್ತು ಅಂತ? ನೋಡ್ರಿ ಎಂತೆಂಥದ್ದಿದೆ. ಅಂದ್ರೆ ಹೆಚ್ಚು ಕಡಿಮೆ 4-5 ವರ್ಷ ಬರುತ್ತೆ ಒಂದು ತಗೊಂಡ್ರೆ. ಬರುತ್ತೆ. ಇವಾಗ ನೀವು 1 ವರ್ಷ 2 ವರ್ಷ ಕೂಮ್ ಮಾಡ್ತಾ ಹೋಗ್ತೀರಾ, ಹೌದು, ಬ್ರಷ್ ಮಾಡ್ತೀರಾ, ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ ಕೂದಲು. ನಮ್ಮ ಹತ್ರ ತಂದ್ಕೊಟ್ರೆ ಮತ್ತೆ ಅದಕ್ಕೆ ಕೂದಲು ಫಿಲ್ ಮಾಡ್ಕೊಡ್ತೀರಾ? ಓಕೆ. ಏನು ಇದಕ್ಕೆ ನಮ್ಮ ಮಾಮೂಲಿ ಶಾಂಪು ಹಾಕೊಂಡು ವಾಶ್ ಮಾಡ್ಬೋದಾ? ಖಂಡಿತ. ಅದ್ಭುತ. ಅದರಲ್ಲಿ ಏನು ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ನೀವು ಆ ಶಾಂಪೂನಾರು ಹಾಕಿ, ಓಕೆ, ಏನು ತೊಂದರೆ ಇಲ್ಲ. ಒಳ್ಳೆ ಖುಷಿ ಆಯ್ತು. ಆಮೇಲೆ ನೀವು ಇದು ಶಾಂಪೂ ಹಾಕಿ ಕಲರ್ ಮಾಡಿ, ಈ ಕಲರ್ ಇಷ್ಟ ಆಗ್ಲಿಲ್ವಾ, ಯಾವ ಕಲರ್ ಗೋಲ್ಡ್ ಗ್ಯಾರಂಟಿ ಹಾಕೋಣ ಅಂತೆಲ್ಲ ಮಾಡ್ಕೋಬೋದಲ್ಲ. ಬ್ರಷ್ ಮಾಡಿ, ಕೂಮ್ ಮಾಡಿ, ಏನೂ ಆಗಲ್ಲ. ವೆರಿ ಗುಡ್ ಮೇಡಮ್, ತುಂಬ ಚೆನ್ನಾಗಿದೆ. ತುಂಬ 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 ಇದು ನೀವು ಯೂಶಲಿ ಯಾರಿಗೆ ಜಾಸ್ತಿ ಮಾಡ್ತಾ ಇದ್ದೀರಾ?
ಸರ್ ನಮ್ಮಲ್ಲಿ ಮೇಯ್ನು ಇರೋದು ಕ್ಯಾನ್ಸರ್ ಪೇಷಂಟ್. ಓಕೆ. ಕ್ಯಾನ್ಸರ್ ಪೇಷಂಟ್ ಆದಮೇಲೆ ಅಲೋಪೇಶಿಯಾ ಬರುತ್ತೆ ಸರ್. ಅದು ಇನ್ನೂ ವರ್ಸ್ಟ್ ಕೇಸಸ್ಸು. ಅಂದರೆ ಹೇಗೆ ಅಂದರೆ ಕ್ಯಾನ್ಸರ್ ಪೇಷಂಟಲ್ಲಿ ಮತ್ತೆ ಕೂದಲು ಬರುತ್ತೆ ಅವ್ರಿಗೆ, ಆದರೆ ಅಲೋಪೇಶಿಯಾನಲ್ಲಿ ಏನಾಗುತ್ತೆ, ಇರೋ ಕೂದಲೇ ಸ್ವಲ್ಪ 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 ಒಂದು ಇಷ್ಟಿಷ್ಟಗಲ ಹೋಗ್ತಾ ಹೋಗುತ್ತೆ. ಅದಕ್ಕೆ ಇವತ್ತಿನವರೆಗೂ ನನ್ನ ಸರ್ವೀಸಲ್ಲಿ ನಾನು ನೋಡಿದ ಒಂದು ಮೆಡಿಸನ್ನೇ ಇಲ್ಲ. ಪಾಪ ತುಂಬ ಸಫರ್ ಮಾಡ್ತಾರೆ. ಅದಕ್ಕೆ ಹೆಂಗಸರು ಗಂಡಸರು ಮಕ್ಕಳು ಮುದುಕರು ಅಂತ ಏನಿಲ್ಲ, ಯಾವ ಟೈಮಲ್ಲಾದರೂ ಬರ್ಬೋದು. ಒಂಥರ ವೈರಲ್ ಅದು ಇನ್ಫೆಕ್ಷನ್. ಅದು ಅಂದ್ರೆ ಕ್ಯಾನ್ಸರ್ ಪೇಷಂಟ್ಗೆ ಕಿಮೋಥೆರಪಿ ಕೊಟ್ಟಾಗ ಹೋಗುತ್ತೆ. ಬಟ್ ಇವರಲ್ಲಿ ಅಲೋಪೇಷನಲ್ಲಿ ಬರೋದೇ ಇಲ್ಲ. ಒಂದ್ಸಾರಿ ಹೋದ್ರೆ ಬರೋದೇ ಇಲ್ಲ, ಅಂಥ ಪೇಷಂಟ್ಸ್ ಬರ್ತಾರೆ. ಆಮೇಲೆ ಅದು ಒಂದು ಇದರಲ್ಲಿ ಏನಾಗುತ್ತೆ, ಬೈ ಬರ್ತೆ ದೇ ಡೋಂಟ್ ಹ್ಯಾವ್ ಹೇರ್. ಓಕೆ, ಅದು ಇದೆ, ಆ ಕೇಸ್ಗಳಿದೆ. ಅಷ್ಟು ಚೆನ್ನಾಗಿರ್ತಾರೆ ಕೂದಲಿರೋದು. ಇವಾಗ ನೀವು ಬರೀ ತಲೆ ಕೂದಲು ಮಾಡ್ತೀರಾ, ಮೀಸೆ ದಾಡಿನೂ ಮಾಡ್ತೀರಾ? ಮೀಸೆ ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಕಮ್ಮಿ ಇದೇನೇ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ಒಂದು ಮೀಸೆ ಮಾಡ್ಕೊಡಿ ಮಾಡ್ಬೋದು ಆ ಥರ. ಯಾರು ಆರ್ಡರ್ ಕೊಟ್ಟಿಲ್ಲ? ಇದೆ ಕೊಡ್ತಾರೆ ಸರ್. ಅಯ್ಯೋ ಇದೆ ಇದೆ. ಆದ್ರೆ ಏನು ಅಂದ್ರೆ ಈ ಕಾವಿ ಬಟ್ಟೆ ಮುನಿಗಳಿಗೆ ಮಾಡಿ ಅದು ಅಷ್ಟೊಂದು ಮಾಡಿ ಆ ಥರದಲ್ಲ ಹೇಳ್ತಾರೆ, ಸುಮ್ಮನೆ ಒಂಥರ ಅದೇ. ನಮ್ಮಲ್ಲಿ ಎಷ್ಟು ವಿಚಿತ್ರವಾಗಿ ಕೇಸ್ ಇರುತ್ತೆ ಅಂದರೆ, ಅವ್ರ ಎಂಗೇಜ್ಮೆಂಟು ಫಿಕ್ಸ್ ಆಗಿದೆ, ಆ ಹುಡುಗ ಬಂದು ನನಗೆ ಮೀಸೆ ಬೇಕು ಅಂತ ಬೆಳೆಸ್ಕೊಳ್ಳೋದು, ಬೆಳೆಯಲ್ಲ ಅರ್ಜೆಂಟ್ಗೆ 2 ದಿವಸದಲ್ಲಿ ಮೀಸೆ ಬೇಕು. ನಾ ಹೇಳಿದೆ, ಇಲ್ಲದೆ ಇದ್ರೆ ಏನಾಯ್ತು, ಹಾಗೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ ಅಂದರೆ, ಇಲ್ಲ ಆ ಹುಡುಗಿರೆಲ್ಲ ಆಡ್ಕೊಳ್ತಾರೆ, ಅದರಿಂದ ನಂಗೆ ಅರ್ಜೆಂಟ್ ಇಲ್ಲಿ ಒಂದು ಕಟ್ಟಾಗಿತ್ತು, ಅದಕ್ಕೆ ಬೇಕು. ಆ ಥರ ಕೇಸಸ್ ವಿಚಿತ್ರವಾಗಿರುತ್ತೆ. ಬರೋದು ಬಂದ್ರಿ, ನಮಗೂ ಒಂದು ಮೀಸೆ ತಂದಿದ್ರೆ ಇವತ್ತು ಮೀಸೆ ಹಾಕೊಂಡು ಕುತ್ಕೊಳ್ತಾ ಇದ್ವಿ. ಓಕೆ ವಸುಂಧರಾ ಅವರೇ, ನಿಮ್ಮಿಂದ ಭಾಳ ಉಪಯೋಗ ಆಯಿತು. ಸಾಕಷ್ಟು ಜನಕ್ಕೆ ಕೂದಲಿನ ಸಮಸ್ಯೆ ತುಂಬ ಇದೆ, ಬೆಳೆಯೋಕ್ಕೆ ಪ್ರಯತ್ನ ಪಡಿಸ್ತಾರೆ, ಬೆಳೆದಿರಲ್ಲ, ಆಮೇಲೆ ಅಷ್ಟೊಂದು ಮೆಡಿಸಿನ್ನ ತೊಗೊಂಡು ಕೆಲವ್ರಿಗೆ ಅದು ಆಗಲ್ಲ, ಟ್ರೈ ಮಾಡಿ ವರ್ಷಗಟ್ಟಲೆ ಕಳ್ಕೊಂಡ್ಬಿಡ್ತಾರೆ. ಅವ್ರಿಗೆಲ್ಲ ಇದು ಒಳ್ಳೆ ಒಂದು ವರ ಅಂದ್ಕೊಂಡಿದ್ದೀನಿ ನಾನು. ಭಾಳ ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ? 10 ಮೆಂಬರ್ಸ್ ಇದ್ದಾರೆ. 10 ಮೆಂಬರ್ಸ್ಗೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಕೂದಲಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ನನಗೊಂದು ಕೂದಲು ಕೊಟ್ಟೋಗಿ, ಬೇಕಾದರೆ ಯಾವಾಗೆಲ್ಲ ಅನ್ಸ್ಕೊಳ್ತೀವಿ ನಾವು. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಿಮಗೆ ಬ್ರಿಟಾನಿಯಾ ಮಾರಿ ಗೋಲ್ಡ್ ಅವರು ಒಳ್ಳೆ ಒಂದು ಗಿಫ್ಟ್ ಹ್ಯಾಂಪರನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇದು ನಿಮಗೇನೆ ಇಟ್ಕೊಳ್ಳಿ. ಸಾಕಷ್ಟು ಜನಕ್ಕೆ ಕೂದಲನ್ನ ಅಂಟಿಸ್ಕೊಡಿ, ಒಳ್ಳೆ ಕೂದಲು ಬಂದು ಚೆನ್ನಾಗಿ ಕಾಣಲಿಲ್ಲ ಅರುವೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಸುಂಧರಾ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅವರ ಕೈ ಕಲೆನ ತೋರಿಸಿದ್ದಾರೆ. 20 ವರ್ಷಗಳಿಂದ ಎಷ್ಟು ಜನಕ್ಕೆ ತಲೆ ಇರೋರಿಗೆ ಕೂದಲನ್ನು ಮಾಡಿ ಕೊಟ್ಟಿದ್ದಾರೆ ವಸುಂಧರಾ ಅವರು. ಥ್ಯಾಂಕ್ ಯು. ಕಾರ್ಯಕ್ರಮ ಮುಗಿಸ್ಬೇಕು. ಮೊದಲೇ ಹೇಳ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಚಾನಲ್ಗಳೆಲ್ಲ ಪೇ ಚಾನಲ್ಗಳಾಗಿದೆ, ಡಿಜಿಟಲೈಸೇಷನ್ ಆಗಿದೆ. ದಯವಿಟ್ಟು ನಿಮ್ಮ ಕೇಬಲ್ ಆಪ್ರೇಟರ್ಗಳಿಗೆ ಎಲ್ಲರಿಗೂ ಸಹ ಪ್ರತಿ ತಿಂಗಳು ನಿಮ್ಮ ಕೇಬಲ್ ಹಣವನ್ನು ಪಾವತಿ ಮಾಡಿ ಎಲ್ಲ ಚಾನಲ್ಗಳನ್ನ ನೋಡಿ ಅಂತ ತಿಳಿಸಿ, ನಮ್ಮ ಇವತ್ತಿನ ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ ಪವರ್ಡ್ ಬೈ ಬ್ರಿಟಾನಿಯಾ ಮಾರಿ ಗೋಲ್ಡ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಾಳೆ ಸಂಡೇ ಸ್ಪೆಷಲ್ ಕಾರ್ಯಕ್ರಮ, ಸ್ಪೆಷಲ್ ಜನ ಸ್ಪೆಷಲ್ ಆಗಿ ನಮ್ಮ ಜೊತೆ ಇರ್ತಾರೆ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ